ಹೆಸರು ಹೇಳಿದ್ದಾರೆ, ನಾನು ಮತ್ತೊಂದ್ಸಲಿ ಹೆಸರು ಹೇಳೋಕ್ಕೆ ಹೋಗಲ್ಲ. ಫಸ್ಟ್ ಆಫ್ ಆಲ್, ಯು ಆಲ್ ಶುಡ್ ಫೀಲ್ ಸರ್ಪ್ರೈಸ್ ಆರ್ ಮೇ ಬಿ ಯು ಶುಡ್ ಫೀಲ್ ಪ್ರೌಡ್. ನೀವೆಲ್ಲ ಪ್ರೌಡ್ ಫೀಲ್ ಮಾಡಬೇಕು. ಯಾಕಂದರೆ ಇವತ್ತು ಸ್ಟಾರ್ಟ್ ಆಗಿ ಆ್ಯಕ್ಚುಲಿ ನಾಳೆಯಿಂದ ಫಸ್ಟ್ ಡೇ ಇಟ್ಟಿದ್ದು, ಬಟ್ ಅದನ್ನು ಒಂದಿನ ಎಕ್ಸ್ಟ್ರಾ ಇಟ್ಟು ನಾವು ಇವತ್ತಿಂದ ಸ್ಟಾರ್ಟ್ ಮಾಡಿ ಬರೋದು ಇನ್ನೂ ಇದ್ದಾರೆ. ಅದರಲ್ಲಿ ನೀವು ಇಷ್ಟು ಜನ ಬಂದಿದ್ದೀರ ಅಂದರೆ ಇಟ್ಸ್ ಯು ಆರ್ ಲಕ್ಕಿ. ಯು ಶುಡ್ ಫೀಲ್ ಯುವರ್ ಸೆಲ್ಫ್ ಲಕ್ಕಿ. ಸೊ ನಾವೆಲ್ಲ ಯಾರು? ಈಗ ನಾವು ಇಷ್ಟು ಜನ ಇದ್ದೇವೆ. ಹೂ ಆರ್ ವಿ? ಜನರಲ್ ಆಗಿ ವಾಟ್ ಡು ಪೀಪಲ್ ಕಾಲ್ ಅಸ್? ನಮಗೆ ಬೇರೆಯವ್ರು ನೋಡಿದಾಗ, ಅಥವಾ ನಾವು ಒಂದು ಆಧಾರ್ ಕಾರ್ಡಲ್ಲಿ ಒಂದು ಫಾರ್ಮ್ ಫಿಲ್ ಮಾಡುವಾಗ ನಮ್ಮ ಕಾಸ್ಟ್ ಅಂತ ಬರೆಯುವಾಗ ನಾವು ಏನಂತ ಬರಿತೀವಿ? ಓಕೆ, ಕ್ರಿಶ್ಚಿಯನ್ಸ್ ಅಂತ ಬರಿತೀವಿ. ವೈ? ನಮ್ಮನ್ನು ಕ್ರಿಶ್ಚಿಯನ್ಸ್ ಅಂತ ಯಾಕೆ ಕರೀತಾರೆ? ಓಕೆ, ದ ಮೀನಿಂಗ್ ಇಸ್ ವಿ ಆರ್ ದ ಫಾಲೋವರ್ ಆಫ್ ಕ್ರೈಸ್ಟ್ ಅಂತ ಅಲ್ವಾ? ಈಗ ವಾಟ್ ಈಸ್ ಫಾಲೋವಿಂಗ್? ಫಾಲೋವಿಂಗ್ ಅಂದರೆ ಒಂದು ನಿಜವಾದ ಫಾಲೋವಿಂಗ್ ಅಂದರೆ ಏನು? ಫಾರ್ ಎಕ್ಸಾಂಪಲ್, ಈಗ ನೀವೊಂದು ಊರಿಗೆ ಹೋಗ್ತಾ ಇದ್ದೀರಾ. ಓಕೆ, ಒಂದು ದೂರ ಊರು, ಅಲ್ಲಿ ಇದುವರೆಗೆ ನೀವು ಹೋಗಿಲ್ಲ, ಆ್ಯಂಡ್ ಅಲ್ಲಿಂದು ಲ್ಯಾಂಗ್ವೇಜ್ ಗೊತ್ತಿಲ್ಲ, ಅಥವಾ ಅಲ್ಲಿನ ಸಂಸ್ಕೃತಿ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಸೊ ಅಲ್ಲಿಗೆ ನೀವೇನು ಮಾಡ್ತೀರಾ? ಗೂಗಲ್ ಮ್ಯಾಪ್ ಯೂಸ್ ಮಾಡ್ತೀರಾ. ಈ ಗೂಗಲ್ ಮ್ಯಾಪ್ ಯೂಸ್ ಮಾಡಿದಾಗ ಆ ಮ್ಯಾಪ್ ಏನು ಹೇಳುತ್ತೆ ಅದನ್ನು ನೀವು ಫಾಲೋ ಮಾಡ್ತೀರಾ. ಫಾರ್ ಎಕ್ಸಾಂಪಲ್, ಆ ಮ್ಯಾಪ್ ನಿಮಗೆ ಸ್ಟ್ರೈಟ್ ಅನ್ನುವಾಗ ನೀವು ಸ್ಟ್ರೈಟ್ ಹೋಗ್ತೀರಾ, ರೈಟ್ ಅನ್ನುವಾಗ ರೈಟ್ ತೊಗೊಳ್ತೀರಾ, ಲೆಫ್ಟ್ ಅನ್ನುವಾಗ ಲೆಫ್ಟ್ ತೊಗೊಳ್ತೀರಾ. ಯಾಕಂದರೆ ನಿಮಗೆ ಅದ್ರ ಮೇಲೆ ಅಷ್ಟು ನಂಬಿಕೆ ಇದೆ, ಫೇತ್ ಇದೆ, ಅದು ನಿಮಗೆ ಒಂದು ಕರೆಕ್ಟಾದ ದಾರಿಗೆ ಕರ್ಕೊಂಡು ಹೋಗುತ್ತೆ ಅನ್ನೋ ಒಂದು ಫೇತ್ ಇದೆ. ಇವಾಗ ಆ ಮ್ಯಾಪ್ ನಿಮಗೆ ಲೆಫ್ಟ್ ಅನ್ನುವಾಗ ನೀವು ರೈಟ್ ತೊಗೊಂಡ್ರೆ ಏನಾಗುತ್ತೆ? ರಾಂಗ್ ರೋಡ್. ನೀವು ಹೋಗುವ ದಾರಿಗೆ ನೀವು ಹೋಗೋದಿಲ್ಲ. ದೆನ್ ಯು ಹ್ಯಾವ್ ಟು ಟೇಕ್ ಅ ಯೂ ಟರ್ನ್. ಅಲ್ಲಿ ಯೂ ಟರ್ನ್ ಇಲ್ಲ ಅಂದರೆ ದೆನ್ ಯು ಆರ್ ಲಾಸ್ಟ್. ದಿಸ್ ಈಸ್ ಕಾಲ್ಡ್ ಫಾಲೋವಿಂಗ್. ಇವಾಗ ಹೇಳಿ, ಆರ್ ವಿ ಟ್ರೂಲಿ ಕ್ರಿಶ್ಚಿಯನ್? ಇವಾಗ ಹೇಳಿ, ಯಾರು ಕ್ರಿಶ್ಚಿಯನ್ ಇಲ್ಲಿ? ನೋ ಬಡಿ. ನಾವು ಯಾರು ಕ್ರಿಶ್ಚಿಯನ್ ಅಲ್ಲ ಇಲ್ಲಿ. ಸೊ ನನ್ನ ಲೈಫಲ್ಲೂ ಕೂಡ ಅದೇ ಆಗಿತ್ತು. ನಾನು ಕೂಡ ಇದೇ ಒಂದು ರಾಂಗ್ ಫೇತಲ್ಲಿದ್ದೆ. ನಾನು ಕ್ರಿಶ್ಚಿಯನ್ ಅಂತ ಹೇಳ್ಕೊಂಬಿಟ್ಟು ಆ ಲೈಫ್, ಆ ಟ್ರೂ ಫಾಲೋವಿಂಗಲ್ಲಿ ನಾನು ಇರಲಿಲ್ಲ. ನಾನು ನನ್ನ 10th ಸ್ಟ್ಯಾಂಡರ್ಡ್ ಮುಗ್ದಿದ್ದೆ, ನನಗೆ ಸೆಮಿನರಿ ಕಳಿಸಿದ್ರು, ನಾನು ಫಾದರ್ ಆಗೋದೆ. ಆ ಟೈಮಲ್ಲಿ ಫಾದರ್ ಆಗೋದಂದರೆ ಒಂದು ಏನೋ ಎಕ್ಸ್ಪೆಕ್ಟೇಷನ್, ಒಂದು ಗುರುಗಳಾಗೋದು, ದೇವ್ರ ಸೇವೆ ಮಾಡೋದಂತ. ಆ ಫೇತಲ್ಲಿ ನಾನು ಹೋಗಿ ನಾನು 4 ವರ್ಷ ಕಷ್ಟಪಟ್ಟೆ, ಆಗಲಿಲ್ಲ. 4 ವರ್ಷ ಆಗುವಾಗ ನನಗೆ ಒಂದು ಹುಡುಗಿ ಹಿಂದೆ ಪ್ರೀತಿಗೆ ಬಿದ್ದುಬಿಟ್ಟು ನಾನು ಸೆಮಿನರಿಯಿಂದ ಹೊರಗೆ ಬಂದೆ. ನಾನು ದೇವ್ರ ಸೇವೆ ಮಾಡಿ ಹೋದವನು, ನಾನು ಅಲ್ಲಿಂದ ಒಂದು ಹುಡುಗಿ ಪ್ರೀತಿಗೆ ಬಿದ್ದು ಪ್ರೀತಿ ಅದೊಂದು ಮೋಸ ಆಗಿತ್ತು. ಅಲ್ಲಿ ನಾನೇನು ಮಾಡಿದೆ, ಸೆಮಿನರಿ ಬಿಟ್ಟು ವಾಪಸ್ ಬಂದೆ. ಸೊ ನನಗೆ, ಯಾಕಂದರೆ ಆ ಟೈಮಲ್ಲಿ ನನಗೊಂದು ಪ್ರೀತಿ ಬೇಕಾಗುತ್ತೆ. ಯಾಕಂದರೆ ಈ ಏಜ್, ಈಗ ನಮ್ಮದು ಏಜ್ ಏನಿದೆ, ಈ ಏಜಲ್ಲಿ ನಮಗೆ ಬೇಕಾಗಿರೋದು ವೆರಿ ಇಂಪಾರ್ಟೆಂಟ್ ಥಿಂಗ್ ಇಸ್ ಲವ್. ಬಟ್ ನಮಗೆ ಟ್ರೂ ಲವ್ ಏನಂತ ಗೊತ್ತಿಲ್ಲ. ಬ್ರದರ್ ಎಕ್ಸ್ಪ್ಲೈನ್ ಮಾಡಿದ್ರು ವಾಟ್ ಈಸ್ ಟ್ರೂ ಲವ್ ಅಂತ. ಆ ಲವ್ ನಾವೇನು ಮಾಡ್ತೀವಿ, ಪ್ರಪಂಚದಲ್ಲಿ ಹುಡುಕ್ತೀವಿ. ಸೊ ನಾನು ಅದೇ ಮಾಡ್ತಾ ಇದ್ದೆ. ಸೊ ಈ ಲವ್ನ ಹುಡ್ಕೊಂಡು ಒಂದು ಹುಡುಗಿಯಿಂದ ಬಿದ್ದೆ. ಅಲ್ಲಿ ನನಗೆ ಕೆಲವು ತಿಂಗಳು ಅದಾಗಲಿಲ್ಲ, ಅಲ್ಲಿಂದ ನಾನು ಹೊರಗೆ ಬಂದೆ. ನೆಕ್ಸ್ಟ್ ನನ್ನ ಫೈನಲ್ ಡಿಗ್ರಿ ಕಂಪ್ಲೀಟ್ ಮಾಡಿದೆ. ಆ ಟೈಮಲ್ಲಿ ಇನ್ನೊಂದು ಹುಡುಗಿ ಜೊತೆ ನಾನು ಪ್ರೀತಿಗೆ ಬಿದ್ದೆ. ಸೊ ಇಲ್ಲಿ ಆ ಹುಡುಗಿ ಜೊತೆ ನಾನು ಸುಮಾರು ಒಂದು 3-4 ವರ್ಷ ಸಂಬಂಧದಲ್ಲಿದ್ದೆ. ಆ ಟೈಮಲ್ಲಿ ನಾನು ಸೂಸೈಡ್ ಮಾಡಿಕೊಂಡೆ ಬಿಕಾಸ್ ಆಫ್ ದಟ್ ಲವ್. ಆ ಪ್ರೀತಿಗೋಸ್ಕರ ನಾನು ಆ ಪ್ರೀತಿಗೆ ಅಡಿಕ್ಟ್ ಆಗಿದ್ದೆ. ನನಗೆ ಹುಚ್ಚಿತ್ತು, ನನಗೆ ಒಂದು ಪೇಷನ್ಸ್ ಇರಲಿಲ್ಲ, ಸಿಟ್ಟು ಬರೋದು. ಸೊ ಆ ಟೈಮಲ್ಲಿ ನನಗೆ ಹೊಡ್ಕೊಳ್ಳೋದು, ಗೋಡೆಗೆ ಹೊಡ್ಕೊಳ್ಳೋದು, ಏನೆಲ್ಲ ಇದೆ ಆ ಸಿಟ್ಟನ್ನೆಲ್ಲ ತೊಗೊಳ್ಳೋದು. ಮನೇಲಿ ನಾನು ಯಾರಿಗೂ ಕೇಳ್ತಾ ಇರಲಿಲ್ಲ. ಫಸ್ಟ್ ಆಫ್ ಆಲ್ ನಾನು ಸೆಮಿನಿಂದ ಹೊರಗೆ ಬಂದಿದ್ದೀನಿ ಅಂತ ಆಲ್ರೆಡಿ ಒಂದು ಸುಳ್ಳು ಹೇಳಿದ್ದೆ. ಬಟ್ ಆಮೇಲೆ ಇವಾಗ ನಾನು ಪ್ರೀತಿಯಿಂದ ಬಿದ್ದಿದ್ದೀನಿ. ಈಗ ಎರಡನೇ ಲವ್ ಆಯಿತು. ಕೆಲವು ವರ್ಷ ಆ ಲವ್ ಓಡ್ತು. ಅದಾದಮೇಲೆ ಆ ಲವ್ ಸರಿಯಾಗಿಲ್ಲ, ಅಲ್ಲಿಂದ ಎಕ್ಸಿಟ್. ಎರಡಾಯಿತು. ಆಮೇಲೆ ನಾನು ಬ್ಯಾಂಗ್ಳೂರಿಗೆ ಬಂದೆ. ಆ ಕೋವಿಡಲ್ಲಿ ಆಯಿತು. ಕೋವಿಡಲ್ಲಿ ಆದಮೇಲೆ ನಾನು ಬ್ಯಾಂಗ್ಳೂರು ಬಂದು ನಾನು ಬ್ಯಾಂಗ್ಳೂರಲ್ಲಿ ಒಂದು ಕಾರ್ಪೊರೇಟ್ MNC ಕಂಪನಿಯಲ್ಲಿ ನಾನು ಜಾಯ್ನ್ ಆದೆ. ಅಲ್ಲಿ ನನಗೆ ಇನ್ನೊಂದು ಹುಡುಗಿ ಪರಿಚಯ ಆದಳು. ಆ ಹುಡುಗಿ ಪರಿಚಯ ಆದಳು, ಅವಳು ಬೇರೆ ರಿಲಿಜನ್ ಆಗಿದ್ಲು. ಅವಳ ಜೊತೆ ನಾನು ಸಂಬಂಧಕ್ಕೆ ಬಿದ್ದೆ. ಅದು ಲಾಸ್ಟ್ ಇಯರ್ ಆಗಿದ್ದು. ಸೊ ಅವಳ ಜೊತೆ ನಾನು ಸಂಬಂಧಕ್ಕೆ ಬಿದ್ದಾಗ ನಾನು ಡಿಸೈಡ್ ಮಾಡಿದ್ದು ಲಿವ್ ಇನ್ ರಿಲೇಷನ್ಶಿಪ್. ಅದು ಇವಾಗಿಂದು ನಮ್ಮದು ಜೆನ್ಜಿ ಅಂತ ಹೇಳ್ತಾರಲ್ವ, ದ ಜೆನ್ಜಿ ಟ್ರೆಡಿಷನ್ ಇಸ್ ಲಿವ್ ಇನ್ ರಿಲೇಷನ್ಶಿಪ್. ಮನೆಯವ್ರಿಗೆ ಯಾರಿಗೂ ಹೇಳಿಲ್ಲ, ಬಿಕಾಸ್ ಐ ವಾಸ್ ಫಾಂಡ್ ಆಫ್ ಲವ್. ಐ ವಾಸ್ ಸರ್ಚಿಂಗ್ ಫಾರ್ ದಟ್ ಲವ್. ನಾನು ಆ ಪ್ರೀತಿನ ಎಲ್ಲ ಕಡೆ ಹುಡುಕ್ತಾ ಇದ್ದೆ. ಐ ಥಾಟ್ ದಿಸ್ ಇಸ್ ಲವ್. ನನ್ನ ಪ್ರಕಾರ ಲವ್ ಅಂದರೆ ಏನು? ಸಮ್ಮನ್ ಹೂ ಕ್ಯಾನ್ ಸ್ಯಾಟಿಸ್ಫೈ ಮೈ ಫಿಸಿಕಲ್ ನೀಡ್ಸ್. ದಟ್ಸ್ ಲವ್ ವಾಟ್ ವಿ ಸರ್ಚ್ ಅಲ್ವಾ? ಪ್ರತಿಯೊಬ್ಬರು ಸಮ್ಮನ್ ಹೂ ಕ್ಯಾನ್ ಸ್ಯಾಟಿಸ್ಫೈ ಮೈ ಫಿಸಿಕಲ್ ನೀಡ್ಸ್, ದಟ್ಸ್ ಲವ್ ಅಕಾರ್ಡಿಂಗ್ ಟು ಅಸ್. ನಮ್ಮ ಪೇರೆಂಟ್ಸ್ ನಮ್ಮ ಫಿಸಿಕಲ್ ನೀಡ್ಸ್ ಸ್ಯಾಟಿಸ್ಫೈ ಮಾಡಲ್ಲ. ದಟ್ಸ್ ಈಸ್ ವೈ ವಿ ಡೋಂಟ್ ವಾಂಟ್ ದಟ್ ಲವ್. ನಮಗೆ ಆ ಪ್ರೀತಿ ಬೇಡ. ಅದೇ ರೀತಿ ನಾನು ಹುಚ್ಚನಾಗಿದ್ದೆ. ಲಿವ್ ಇನ್ ರಿಲೇಷನ್ಶಿಪ್ ಹೋಗಿದ್ದೀನಿ. ನನಗೆ ಆಲ್ರೆಡಿ ನಾನು ದುಡ್ಡಿನ ವ್ಯವಹಾರದಲ್ಲಿ ನಾನು ಆಲ್ರೆಡಿ ಮೋಸದಲ್ಲಿದ್ದೆ. ನಾನು ತುಂಬ ದುಡ್ಡು ಕಳ್ಕೊತಾ ಇದ್ದೆ. ಬರೋ ಸಂಬಳ 20-25 ಸಾವಿರ ಇದೆ. ನನ್ನ ತಿಂಗಳಿಗೆ ಖರ್ಚು 50,000 60,000 ರೊಟೇಷನ್ ಮಾಡ್ತಾಯಿದ್ದೆ. ದುಡ್ಡು ಎಲ್ಲಿಂದ? ಕ್ರೆಡಿಟ್ ಕಾರ್ಡ್ಸ್. ನಮಗೆಲ್ಲ ಹುಚ್ಚೋದು ಕ್ರೆಡಿಟ್ ಕಾರ್ಡ್ಸ್. ಇವಾಗೆಲ್ಲ ಬರುತ್ತೆ ಕ್ರೆಡಿಟ್ ಕಾರ್ಡ್, ಸೈತಾನ ಹಂಗೆ ತರ್ತಾನೆ. ಫಸ್ಟ್ ಲವ್, ಆಮೇಲೆ ಕ್ರೆಡಿಟ್ ಕಾರ್ಡ್, ದುಡ್ಡು, ಕಾರ್, ಬೈಕ್. ಸೊ ಇದೇ ರೀತಿ ಕ್ರೆಡಿಟ್ ಕಾರ್ಡ್ಸ್ ಬಂತು. ಕ್ರೆಡಿಟ್ ಕಾರ್ಡ್ಸ್ ಬಂದಾಗ ಏನು ಮಾಡ್ದು, ನಾನು ಹೋಗೋದು
ಅಂದರೆ ಎಲ್ಲ ಪರ್ಚೇಸಿಂಗ್ ಮಾಡೋದು, ಆಮೇಲೆ ಮಂತ್ ಎಂಡ್ ಆಗುವಾಗ ಟೆನ್ಷನ್ 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 ಟೆನ್ಷನ್, ಅಲ್ಲಿ ಕ್ರೆಡಿಟ್ ಕಾರ್ಡ್ ಕಾಲ್ ಮಾಡಿ ಮನೆಗೆ ನೋಟಿಸ್ ಕಳಿಸೋದು, ಇದೆಲ್ಲ ಆಗ್ತಾಯಿತ್ತು. ಸೊ ಇವಾಗ ನಾನು ಲಿವ್ ಇನ್ ರಿಲೇಷನ್ಶಿಪ್ ಬಂದಾಗ ಸಾಲದಲ್ಲಿ ಇದ್ದಿದ್ದು ನಾನು ಸುಮಾರು ಲಕ್ಷಗಟ್ಟಲೆ ದುಡ್ಡು ಖರ್ಚು ಮಾಡಿ ನಾನು ಆ ಮನೆಗೆ ಸುಮಾರು ಐಟಮ್ಸ್ ಎಲ್ಲ ತಂದೆ. ಯಾಕೆ? ಪ್ರೀತಿಗೋಸ್ಕರ. ದ ರಾಂಗ್ ಲವ್. ಸೊ ಹೀಗೆ ನಾನು ಅಲ್ಲಿ ಏನಾಯಿತು, ನನಗೆ ಡಿಪ್ರೆಷನ್ ಸ್ಟಾರ್ಟ್ ಆಯಿತು. ಫಸ್ಟ್ ಟೈಮ್ ಐ ಸ್ಟಾರ್ಟೆಡ್ ಎಕ್ಸ್ಪೀರಿಯನ್ಸಿಂಗ್ ಡಿಪ್ರೆಷನ್. ಆ ಡಿಪ್ರೆಷನ್, ಆಂಗ್ಸೈಟಿ, ನನಗೆ ಕೆಲಸ ಮಾಡುವಾಗ ಕೈ ನಡಗೋದು, ಕಾಲು ನಡ್ಗೋದು, ನನಗೆ ಕೆಲಸ ಮಾಡೋಕ್ಕಾಗ್ತಾ ಇರಲಿಲ್ಲ. ಐ ಟು ಟೇಕ್ ಲೀವ್ಸ್. ನಾನು ಸುಳ್ಳು ಹೇಳಿಬಿಟ್ಟು ರಜೆ ತೊಗೊಂಡು ಹೋಗ್ತಾ ಇದ್ದೆ, ಸೈಕ್ಯಾಟ್ರಿಕ್ ಹತ್ರ ಹೋಗ್ತಾ ಇದ್ದೆ. ನಾನು ಮೊದಲು ಹೇಗಿದ್ದೆ ಅಂತ ನೋಡಿದ್ರೆ ನೀವು ನನಗೆ ಹೇಳ್ತಾ ಇದ್ರಿ ಹುಚ್ಚ ಹುಚ್ಚ ಅಂತ ಹೇಳ್ತಾ ಇದ್ರಿ. ಬಟ್ ಮನೇಲಿ ಯಾರಿಗೂ ಗೊತ್ತಿಲ್ಲ ದಟ್ ಐ ವಾಸ್ ಇನ್ ದಿಸ್ ಸಿಚುವೇಶನ್. ನನಗೆ ಶೇರ್ ಮಾಡೋಕ್ಕೆ ಆಗ್ತಿರಲಿಲ್ಲ, ಬಟ್ ಸ್ಟಿಲ್ ಐ ನೀಡೆಡ್ ದಟ್ ಲವ್. ಆ ಪ್ರೀತಿಯಿಂದ ನನಗೆ ಟಾರ್ಚರ್ ಸಿಗ್ತಾ ಇತ್ತು. ಅಲ್ಲಿ ಸ್ವಲ್ಪ ಏನಾದ್ರು ಜಗಳ ಆದರೂ ಐ ಟು ಗೋ. ನಾನು ಆ ಹುಡುಗಿ ಮೇಲೆ ನಾನು ಸಿಟ್ಟು ತೆಗಿತಾ ಇರಲಿಲ್ಲ, ಐ ಟು ಟೇಕ್ ದಟ್ ಆ್ಯಂಗರ್ ಆನ್ ಮೀ. ನಾನು ಆ ಸಿಟ್ಟು ನನ್ನ ಮೇಲೆ ತೊಗೊತಾ ಇದ್ದೆ. ಹೇಗೆ? ಗೋಡೆ ಹೊಡ್ಕೊಳ್ಳೋದು, ಗ್ಲಾಸ್ ಹೊಡೆದಾಕೋದು, ಮನೇಲಿರೋದೆಲ್ಲ ಪುಡಿ ಪುಡಿ ಮಾಡೋದು, ಗುಜ್ರಿ ಥರ ಮಾಡಾಕ್ತಿದ್ದೆ ನಾನು ಇಡೀ ಮನೇನ. ಅಷ್ಟು ಸಿಟ್ಟಲ್ಲೆಲ್ಲ ಹೊಡೆದಾಕ್ತಿದ್ದೆ ನಾನು, ಏನೂ ಬಿಡ್ತಾ ಇರಲಿಲ್ಲ. ಡ್ರಿಂಕ್ಸ್ ಮಾಡ್ತಾ ಇದ್ದೆ. ಡ್ರಿಂಕ್ಸ್ ಮಾಡೋದಂದ್ರೆ ಹೇಗೆ? ಹೋಗೋದು ಫ್ರೆಂಡ್ಸ್ ಜೊತೆ ಎಲ್ಲ ಡ್ರಿಂಕ್ಸ್ ಮಾಡೋದು, ಇಡೀ ನೈಟ್ ಡ್ರಿಂಕ್ಸ್ ಮಾಡೋದು, ಡ್ರಿಂಕ್ಸ್ ಮಾಡಿ ಕುಡಿದು ಲಾಸ್ಟ್ ಉಳಿದಿದ್ದನ್ನ ತಲೆ ಮೇಲೆಲ್ಲ ಸುರ್ಕೊಂಡು ಫುಲ್ ಚಂಡಿಯಾಗಿ ಆ ಡ್ರಿಂಕ್ಸಲ್ಲೇ ಸ್ನಾನ ಮಾಡಿ ಅಲ್ಲೇ ನಿದ್ದೆ ಮಾಡಿ ಬೆಳಿಗ್ಗೆ ಎದ್ದು ನೆಕ್ಸ್ಟ್ ಡೇ ಹಂಗೆ ನಾನು ಕೆಲಸಕ್ಕೆ ಹೋಗ್ತಾ ಇದ್ದೆ. ಬಟ್ ಐ ಥಾಟ್ ದಿಸ್ ಇಸ್ ನಾರ್ಮಲ್ ಲೈಫ್. ನಾರ್ಮಲ್ ಲೈಫ್. ಎವ್ರಿ ಒನ್ ಈಸ್ ಎಂಜಾಯಿಂಗ್ ದಿಸ್ ಲೈಫ್. ವೈ ಕಾಂಟ್ ಐ ಎಂಜಾಯ್ ದಿಸ್ ಲೈಫ್? ಎಲ್ಲರಿಗೂ ಕ್ವಶನ್ ಬರುತ್ತದು. ಅವ್ರ ಮನೇಲಿ ಅವನ ಹತ್ರ ಬೈಕ್ ಇದೆ, ನಾನು ಯಾಕೆ ಬೈಕ್ ಓಡಿಸ್ಬಾರ್ದು? ಅವ್ನು ಕಾರ್ ಓಡಿಸ್ತಾ ಇದ್ದಾನೆ, ನಾನು ಯಾಕೆ ಕಾರ್ ಓಡಿಸ್ಬಾರ್ದು? ನನಗೂ ಇತ್ತು. ಅವನ ಹತ್ರ ಅಷ್ಟು ದುಡ್ಡಿದೆ, ನನ್ನ ಹತ್ರ ಯಾಕೆ ದುಡ್ಡು ಇರಬಾರ್ದು? ಅವನ ಹತ್ರ ಅವನ ಜೊತೆ ಗರ್ಲ್ ಫ್ರೆಂಡ್ ಇದ್ದಾಳೆ, ನನ್ನ ಜೊತೆ ಯಾಕೆ ಗರ್ಲ್ ಫ್ರೆಂಡ್ ಇರಬಾರ್ದು? ಪ್ರತಿಯೊಂದು ಕ್ವೆಶನ್ ನಮ್ಮೆಲ್ಲರಿಗೂ ಬರುತ್ತೆ. ಬಿಕಾಸ್ ಈ ಏಜಲ್ಲಿ ನಾವು ತುಂಬ ಸೆನ್ಸಿಟಿವ್ ಆಗಿರ್ತೀವಿ. ಆ ಸೆನ್ಸಿಟಿವ್ ಮ್ಯಾಟರ್ಸ್ ಸೈತಾನ ಹಿಡ್ಕೊಂಡು ಬರ್ತಾನೆ. ಡಿಸೆಪ್ಷನ್, ನಮಗೆ ರೆಕಗ್ನೈಸ್ ಮಾಡೋಕ್ಕೆ ಆಗಲ್ಲ, ಅಷ್ಟು ಸೆನ್ಸಿಟಿವ್ ಮ್ಯಾಟರ್ಸ್. ನಾವೇನು ಯೋಚನೆ ಮಾಡ್ತೀವಿ? ಐ ಆಮ್ ಎಂಜಾಯಿಂಗ್, I'm in peace, joy. But are you truly in joy? Are you truly experiencing that joy, that love? ಇಲ್ಲ. ಸೊ ಹೀಗಿರುವಾಗ ನಾನೇನಾದೆ? ಏಥಿಯಸ್ಟ್ ಆದೆ. ಏಥಿಯಸ್ಟ್, ದೇವರೇ ಇಲ್ಲ ಅಂತ ನಮ್ಮದೆ. ಸೆಮಿನರಿ ಹೋಗಿದ್ದೆ, ಸೆಮಿನರಿಲಿ ಓದಿ ಬಂದವನು ಆಲ್ ಆಫ್ ಅ ಸಡನ್ ಐ ಬಿಕೇಮ್ ಎನ್ ಏಥಿಯಸ್ಟ್. ದೇವರಿಲ್ಲ ಅಂತ 2 ವರ್ಷ ನಾನು ಸೈನ್ಸಲ್ಲಿ ನಾನು ರಿಸರ್ಚ್ ಮಾಡ್ತಾ ಇದ್ದೆ. ರಿಸರ್ಚ್ ಎಷ್ಟು ಮಾಡಿದೆ? ನಾನು ಕಾಮರ್ಸ್ ಬ್ಯಾಕ್ಗ್ರೌಂಡ್, ನನಗೆ ಸೈನ್ಸ್ ಎಷ್ಟು ಗೊತ್ತಿರಲಿಲ್ಲ. ಬಟ್ ನಾನು ಫಿಸಿಕ್ಸ್ ಓದೋಕ್ಕೆ ಸ್ಟಾರ್ಟ್ ಮಾಡಿದೆ. ಹೇಗೆ? ಯೂಟ್ಯೂಬ್, ಡಾಕ್ಯುಮೆಂಟರೀಸ್, ರಿಸರ್ಚ್ ಪೇಪರ್ಸ್, ಟು ಪ್ರೂವ್ ದಟ್ ಗಾಡ್ ಈಸ್ ನಾಟ್ ದೇರ್. ಎಲ್ಲಿಂದ ಎಲ್ಲಿಗೆ? ಸೊ 2 ವರ್ಷ ನಾನು ಎಷ್ಟು ಡೀಪ್ ಹೋದೆ. ಇಡೀ ನೈಟ್ ಕುತ್ಕೊಂಡ್ಬಿಟ್ಟು ರಿಸರ್ಚ್ ಮಾಡೋದು. ಗಾಡ್ ಈಸ್ ನಾಟ್ ದೇರ್, ಗಾಡ್ ಈಸ್ ನಾಟ್ ದೇರ್, ಪ್ರೂಫ್. ಓಕೆ, ಈ ಕ್ವೆಶನ್ಸ್ ನನಗೆ ಯಾರು ಬಂದುಬಿಟ್ಟು ಗಾಡ್ ಈಸ್ ದೇರ್ ಅಂದರೆ ನಾನು ಅವ್ರಿಗೆ ಒಂದು 10 ಕ್ವೆಶನ್ ಕೇಳ್ತಾ ಇದ್ದೆ. ಪ್ರೂವ್ ಮೀ, ದೀಸ್ ಆರ್ ಮೈ ಕ್ವೆಶನ್ಸ್, ಪ್ರೂವ್ ಮೀ. ಇಫ್ ಯು ಕಾಂಟ್ ಅವ್ರಿಗೆ ಪ್ರೂವ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಬಿಕಾಸ್ ವಿ ಲೀವ್ ಬೈ ಫೇತ್, ನಾಟ್ ಬೈ ಎನಿ ಸೈಟ್ ಅಲ್ವಾ? ಸೊ ಆ ರೀತಿ ನಾನು ಒಂಥರ ಹುಚ್ಚಂತರ ಕ್ವೆಶನ್ಸ್ ಕೇಳ್ತಾ ಇದ್ದೆ. ನನ್ನ ಮನೇಲಿ ನನಗೆ ಲಾಸ್ಟಿಗೆ ಅವ್ರಿಗೆ ಗೊತ್ತಾಯಿತು ನಾನು ಆಲ್ಮೋಸ್ಟ್ ಇನ್ನು ಕಂಟ್ರೋಲಲ್ಲಿಲ್ಲ ಅಂದ್ಬಿಟ್ಟು. ನಮ್ಮ ಅಮ್ಮನೂ ತುಂಬ ಸಲ ಅವರೆಲ್ಲ ಹಂಗೆ ಕೈ ಬಿಟ್ಟಿದ್ದಾರೆ. ಸೊ ಹೀಗೆ ಏನಾಯಿತು, ಆ ಹುಡುಗಿ ಜೊತೆ ಇದ್ದಾಗ ನಾನು ಮತ್ತೆ ಒಂದ್ಸಲಿ ಸೂಸೈಡ್ ಅಟೆಂಡ್ ಮಾಡಿದೆ. ಟೋಟಲ್ ನಾನು 4 ಸಲ ಸೂಸೈಡ್ ಅಟೆಂಡ್ ಮಾಡಿದೆ. ಬಟ್ ಎಲ್ಲೂ ಸತ್ತಿಲ್ಲ. ಬಿಕಾಸ್ ಗಾಡ್ ಸೇವ್ಡ್ ಮೀ. ಗಾಡ್ ಸೇವ್ಡ್ ಮೀ. ಕ್ರಿಟಿಕಲ್ ಸೂಸೈಡ್. ನಾನು ವಿಮ್ ಕುಡ್ದಿದ್ದೀನಿ. ಕೈಯೆಲ್ಲ ಕಟ್ ಮಾಡಿದ್ದು ಇನ್ನೂ ಮಾರ್ಕ್ಸ್ ಇದೆ. ನಾನು ಚೆಸ್ಟಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ, ಕಾಲು ಕಟ್ ಮಾಡ್ಕೊಂಡಿದ್ದೀನಿ, ಏನೆಲ್ಲ ಮಾಡಿದ್ದೀನಿ, ಹುಚ್ಚತನ ಮಾಡಿದ್ದೀನಿ ನಾನು. ಮಿರರ್ ಹೊಡೆದಾಕಿರೋ ಮಾರ್ಕ್ಸ್ ಎಲ್ಲ ಇನ್ನೂ ಇದೆ, ತಲೆ ಹೊಡೆದಾಕಿರೋದು. ಸೊ ಹೀಗೆ. ಬಟ್ ಯಾವತ್ತೂ ನಾನು ಸತ್ತಿಲ್ಲ. ನಾನು ಲಾಸ್ಟಿಗೆ ಹಗ್ಗ ಕಟ್ಟೋಕ್ಕೆ ಹೋಗಿದ್ದೆ, ಬಟ್ ಯಾಕೋ ಮನ್ಸು ಬಂದಿಲ್ಲ, ಕೆಳಗಿಳಿದೆ. ಆ ಸಿಚುವೇಶನ್ದಂಗೆ ಹೋಗಿದ್ದೆ. ವೈ? ಐ ವಾಸ್ ಸರ್ಚಿಂಗ್ ಫಾರ್ ಲವ್, ವರ್ಲ್ಡ್ಲಿ ಲವ್. ಪ್ರೀತಿ ಬೇಕು, ಪ್ರೀತಿಯಿಂದನೇ ಹುಚ್ಚನಾಗಿದ್ದು ನಾನು. ಬಟ್ ಸ್ಟಿಲ್ ನಾನು ಬಿಡೋಕ್ಕೆ ಆಸೆ ಪಟ್ಟಿಲ್ಲ, ನನಗೆ ಬಿಡೋಕ್ಕೆ ಆಗ್ತಿರಲಿಲ್ಲ. ಆಮೇಲೆ ಲಾಸ್ಟಿಗೆ ಗೊತ್ತಾಯಿತು ನಮ್ಮ ಮನೆಯಲ್ಲಿ ನಾನು ಹುಚ್ಚನಾಗಿದ್ದೀನಿ. ನಾನು 1 ವರ್ಷದಿಂದ ಒಂದು ಹುಡುಗಿ ಜೊತೆ ಲಿವ್ ಇನ್ ರಿಲೇಷನ್ಶಿಪ್ಪಲ್ಲಿದ್ದೀನಿ. ಯಾರಿಗೂ ಗೊತ್ತಿಲ್ಲ, ಮೋಸ ಮಾಡ್ಕೊಂಡು ನೀನು ಬದುಕ್ತಾ ಇದ್ದಾನೆ. ಆಫೀಸಲ್ಲಿ ನಾವು ಒಟ್ಟಿಗೆ ಇದ್ವಿ ಆಫೀಸಲ್ಲಿ, ಬಟ್ ಸ್ಟಿಲ್ ಆಫೀಸಲ್ಲೂ ಯಾರಿಗೂ ಗೊತ್ತಿರಲಿಲ್ಲ. ಸೊ ಆ ಟೈಮಲ್ಲಿ ನನ್ನ ಫ್ಯಾಮಿಲಿಯವ್ರನ್ನ ಕಳಿಸಿ ನನ್ನ ಮನೆಯಿಂದ ಹೊರಗೆ ತೆಗಿಬೇಕಾಯಿತು. ಯಾಕಂದರೆ ನಾನು ಹುಚ್ಚಾಗಿದ್ದೆ. ನಾನು ಸ್ವಲ್ಪ ದಿನ ಅಲ್ಲಿ ಬಿಟ್ಟಿದ್ದರು ಡೈರೆಕ್ಟ್ ನಿಮ್ಯಾನ್ಸ್ ಆರ್ ಗುಂಡಿಗೆ, 2ರಲ್ಲಿ ಒಂದು ಆಗ್ತಾಯಿತ್ತು 100%. ನಿಮ್ಯಾನ್ಸ್ ಗ್ಯಾರಂಟಿ, ಆ ಲೆವೆಲಿಗೆ ನಾನು ಹೋಗಿದ್ದೆ. ಸೊ ಹೀಗಿರುವಾಗ ಇದೇ ವರ್ಷ ಆಗಿದ್ದು ಜೂನ್ 10ಗೆ ನನಗೆ ಅಲ್ಲಿಂದ ಎತ್ಕೊಂಡು ಮನೆಗೆ ಹಾಕಿರೋದು. ಎಲ್ಲಿ? ಬ್ಯಾಂಗ್ಳೂರಿಂದ ಚಿಕ್ಕಮಂಗ್ಳೂರು. ನನ್ನ ಊರು. ಸೊ ನನಗೆ ಅಲ್ಲಿ ಕರ್ಕೊಂಡೋಗಿ ಬಿಟ್ಟರು. ನಾನು ಬರ್ತಿರ್ಲಿಲ್ಲ, ನನ್ನ ಮನೇಲಿ ಬಟ್ಟೆ ಇಲ್ಲ, ಏನಿಲ್ಲ. ಸೊ ಆ ಟೈಮಲ್ಲಿ ನಾನು ಬಟ್ಟೆನೂ ತೊಗೊಂಬಂದಿಲ್ಲ, ಏನೂ ತೊಗೊಂಬಂದೆ. ಹಂಗೆ ನನಗೆ ಮನೆಗೆ ಹೋಗಿ ಬಿಟ್ಟರು ಅಟ್ಲೀಸ್ಟ್ ಅಲ್ಲಿರು ಅಂತ. ನಾನು ಆಫೀಸಲ್ಲಿ ಸುಳ್ಳು ಹೇಳಬೇಕಾಯ್ತು. ನನಗೆ ಆಂಗ್ಸೈಟಿ ಬರ್ತಾಯಿದೆ, ನನಗೆ ಅಂದರೆ ಇತ್ತು ಇಶ್ಯೂಸ್. ಬಟ್ ನಾನು ಸುಳ್ಳು ಹೇಳಿಬಿಟ್ಟು ಮನೆಗೆ ಹೋದೆ, ನನಗೆ ಸ್ವಲ್ಪ ರೆಸ್ಟ್ ಬೇಕಂತ. ಸೊ ಹೀಗೆ ಮನೆಗೆ ಹೋದಾಗ
4 ದಿನ ಸರಿ ಇದ್ದೆ ನಾನು. 4 ದಿನ ನಾನು ಚರ್ಚಿಗೆ ಹೋಗ್ತಾ ಇದ್ದೆ, ಅಲ್ಲಿ ಯೂತ್ ಜೊತೆ ಆಟ ಆಡ್ತಾ ಇದ್ದೆ. 4 ದಿನ ಏನೋ ಸ್ವಲ್ಪ ಮೈಂಡ್ ಡೈವರ್ಟ್ ಆಯಿತು, ಬಟ್ ಸ್ಟಿಲ್ 4th ಡೇ ನನಗೆ ಆಗಿಲ್ಲ. ಮತ್ತೆ ಅದೇ ನೆನಪು ಬರೋಕ್ಕೆ ಸ್ಟಾರ್ಟ್ ಆಯಿತು, ಪ್ರೀತಿಯ ನೆನಪುಗಳು ಹುಚ್ಚಂತರ ನೆನಪು ಬರೋಕ್ಕೆ ಸ್ಟಾರ್ಟ್ ಆಯಿತು. ನಾನು ಅಮ್ಮ ಕೂತ್ರೆ ಅಮ್ಮನ ಕಾಲು ಕೆಳಗೆ ಕೂತ್ಕೊಂಡ್ಬಿಟ್ಟು ಅಳ್ತಾ ಇದ್ದೆ, ನನಗೆ ಅವಳೇ ಬೇಕು, ನನಗೆ ಅವಳೇ ಬೇಕು, ನನಗೆ ಅವಳೇ ಬೇಕು, ನನಗೆ ವಾಪಸ್ ಅಲ್ಲಿಗೆ ಹೋಗ್ಬೇಕಂತ. ಸೊ ಅಮ್ಮನಿಗೆ ಏನೂ ಮಾಡೋಕ್ಕಾಗಿಲ್ಲ, ಯಾಕಂದರೆ ನಾನು ದೊಡ್ಡವನು ಆಗಿದ್ದೀನಿ, ಗ್ರೋ ಅಪ್, ನನಗೀಗ ಥಿಂಕ್ ಮಾಡೋಷ್ಟು ನನಗೆ ಕೆಪಾಸಿಟಿ ಇದೆ. ಬಟ್ ಸ್ಟಿಲ್ ನಾನು ಮಗು ಥರ ಆಡ್ತಾ ಇದ್ದೆ, ಬೇಕು 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 ಅಂತ. ಅವ್ರಿಗೆ ಗೊತ್ತಾಯಿತು ಇನ್ನು ಬಿಟ್ಟರೆ ಇವ್ನು ಸತ್ತೋಗೋದು ಗ್ಯಾರಂಟಿ. ಅವ್ರಿಗೆ ಕನ್ಫರ್ಮ್ ಆಯಿತು ನನ್ನ ಮಗ ಸತ್ತೋಗ. ಅವ್ರ ಮನಸ್ಸಲ್ಲಿ ಅನ್ಕೊಂಡ್ಬಿಟ್ಟಿದ್ರು ನನ್ನ ಮಗ ಸತ್ತೋಗ ಆಯಿತು, ಏನೂ ಇಲ್ಲ, ಅವನೇನೋ ಸ್ವಲ್ಪ ಅವ್ನ ಜೀವದಲ್ಲಿ ಉಳಿದಿದ್ದಾನೆ ಅಷ್ಟೇ, ಬಟ್ ಒಳಗೆ ಏನೂ ಇಲ್ಲ. ಸೊ ಆ ರೀತಿ ನಾನು ಹುಚ್ಚನಾಗಿದೆ. ಸೊ ಈಗಿರುವಾಗ ನನಗೆ 12ನೇ ತಾರೀಕು, ಜೂನ್ 12ನೇ ತಾರೀಕಿಗೆ ಆಲ್ ಆಫ್ ಅ ಸಡನ್ ನನ್ನ ತಲೆಗೆ ಒಂದು ಥಾಟ್ ಬಂತು, ರಿಟ್ರೀಟಿಗೆ ಹೋಗು. ಫಸ್ಟ್ ಆಫ್ ಆಲ್ ನಾನು ದೇವ್ರನ್ನ ನಂಬ್ತಾ ಇರಲಿಲ್ಲ 2 ವರ್ಷದಿಂದ ಚರ್ಚಿಗೆ ಹೋಗಿಲ್ಲ, ಪಾಪ ನಿವೇದನೆ ಮಾಡಿಲ್ಲ, ಪ್ರೇಯರ್ ಇಲ್ಲ, ಏನಿಲ್ಲ, ಎಂಜಾಯಿಂಗ್ ಮೈ ಜೆನ್ಸಿ ಲೈಫ್. ಹಂಗಿರುವಾಗ ಆಲ್ ಆಫ್ ಅ ಸಡನ್ ತಲೆಗೆ ಬಂತು, ರಿಟ್ರೀಟಿಗೆ ಹೋಗು. ವೈ? ಐ ನೀಡೆಡ್ ಅ ಫ್ರೀ ಕೌನ್ಸ್ಲಿಂಗ್. ನಾನು ಎಲ್ಲ ಸೈಕ್ಯಾಟ್ರಿಕ್ ಹತ್ರ ಹೋದೆ, ಎಲ್ಲ ಸೈಕ್ಯಾಟ್ರಿಕ್ ಹತ್ರ ಮೀಟ್ ಆದೆ, ಬಟ್ ಸ್ಟಿಲ್ ಚೇಂಜ್ ಆಗಿಲ್ಲ ಏನು. ಸೊ ನಾನೇನು ಮಾಡಿದೆ, ಒಂದು ಫ್ರೀ ಕೌನ್ಸ್ಲಿಂಗ್ ಮಾಡಿ ನೋಡೋಣ ಅನ್ನೋ ಒಂದು ಆಲೋಚನೆ ಬಂತು. ಸೊ ಹೀಗೆ ಫ್ರೀ ಕೌನ್ಸ್ಲಿಂಗ್ ಬಂದಾಗ ನಾನು ಗೂಗಲ್ ಓಪನ್ ಮಾಡಿಬಿಟ್ಟು ರಿಟ್ರೀಟ್ಸ್ ಅಂತ ಹಾಕುವಾಗ ಬಂದಿದ್ದು ಮುಲ್ಕಿಲಿ ರಿಟ್ರೀಟ್ಸ್. ಯಾವಾಗ? ನೆಕ್ಸ್ಟ್ ಡೇ 12th ನೈಟ್ ನಾನು ಮೊಬೈಲ್ ತೆಗೆದು ನೋಡಿದ್ದು ರಿಟ್ರೀಟ್ಸ್ ಅನ್ನುವಾಗ ಬಂದಿದ್ದು ಮುಲ್ಕಿಲಿ ನೆಕ್ಸ್ಟ್ ಡೇನೆ 13th. ಇಮಿಡಿಯೇಟ್ ನಾನು ರೆಡಿ ಆದೆ. ನನಗೆ ದೇವರಲ್ಲಿ ವಿಶ್ವಾಸ ಇಲ್ಲ, ನನಗೆ ನಂಬಿಕೆ ಇಲ್ಲ, ನಾನು ಒಂಥರ ಹುಚ್ಚಂತರ ಇದ್ದೆ. ಬಟ್ ಸ್ಟಿಲ್ ನನಗೇನು ಧೈರ್ಯ ಬಂದು ಗೊತ್ತಿಲ್ಲ, ಐ ವಾಸ್ ರೆಡಿ ಟು ಗೋ ಟು ರಿಟ್ರೀಟ್. ಸೊ ಸಡನ್ನಾಗಿ ರೆಡಿಯಾಗಿದ್ದು ನೋಡಿ ಅಮ್ಮನಿಗೆ ಸ್ವಲ್ಪ ಇವನು ರಿಟ್ರೀಟಿಗೆ ಹೋಗ್ತಾ ಇದ್ದಾನೆ, ಇಷ್ಟು ದಿನ ದೇವರಿಲ್ಲ ಅಂತ ಹೇಳ್ಬಿಟ್ಟು ಇವಾಗ ಸಡನ್ ರಿಟ್ರೀಟಿಗೆ ಹೋಗ್ತಾ ಇದ್ದಾನೆ ಅಂತ ಎಲ್ಲ ಪ್ಲ್ಯಾನ್ ಮಾಡ್ತಾ ಇದ್ದಾನೆ. ಬಟ್ಟೆ ಏನಿತ್ತು, ಅಪ್ಪನ ಬಟ್ಟೆಗೆ ನನ್ನ ಬಟ್ಟೆ ಏನು ತಂದಿಲ್ಲ, ಅಪ್ಪನ ಬಟ್ಟೆ ಇತ್ತು, ಸ್ವಲ್ಪ ಬಟ್ಟೆ ಎಲ್ಲ ಬ್ಯಾಗಲ್ಲಿ ಹಾಕೊಂಡೆ ಹೋದೆ. ಅಲ್ಲಿ ಕೊಯ್ನೋನಿಯ 9 ಆಗ್ತಾಯಿತ್ತು, ಇದೇ ಮಿನಿಸ್ಟ್ರಿದು ಕೊಯ್ನೋನಿಯ 9. ನನಗೆ ಅದು ಕೊಯ್ನೋನಿಯ 9 ಅಂತಲೂ ಗೊತ್ತಿಲ್ಲ, ಈ ಮಿನಿಸ್ಟ್ರಿದು ಹೆಸರು ಗೊತ್ತಿಲ್ಲ. ಫಾರ್ ದ ಫಸ್ಟ್ ಟೈಮ್ ಆನ್ಲೈನ್ ರಿಜಿಸ್ಟರ್ ಮಾಡಿ ಸೀದಾ ಹೋಗಿರೋದು. ನಾನು ಹೋಗೋನೇ ಹೆಂಗಿದೆ, ಕೆಲವ್ರು ನೋಡಿದ್ರು ನಾನು ಶಾರ್ಟ್ಸ್ ಹಾಕ್ಕೊಂಡು ಕೂದಲೆಲ್ಲ ಬಿಟ್ಕೊಂಡು, ಕಿವಿಗೆ ಒಂದಿತ್ತು, ಕೈಗೆಲ್ಲ ಹಾಕೊಂಬಿಟ್ಟು, ಎಲ್ಲೋ ಗೋವಾ ಸ್ಟೈಲ್ ಟಿ ಶರ್ಟ್ ಹಾಕೊಂಬಿಟ್ಟು, ಬ್ಯಾಗೆಲ್ಲ ಸೈಡಿಗೆ ಹಾಕೊಂಬಿಟ್ಟು ಸ್ಟೈಲಲ್ಲಿ ಹೋಗಿದ್ದೇನೆ ಒಳಗಡೆ. ಐ ಹ್ಯಾಡ್ ಸೋ ಮಚ್ ಆಫ್ ಆ್ಯಟಿಟ್ಯೂಡ್. ನನಗೆ ಸ್ಟೈಲ್ ಅನ್ನೋದು ಒಂದು ಹುಚ್ಚಿತ್ತು. ನನಗೊಂದು ಸೆಲೆಬ್ರಿಟಿ ಆಗಬೇಕು, ಯೂಟ್ಯೂಬಲ್ಲಿ ಏನಾದ್ರು ಮಾಡಬೇಕು. ನಾನು ವೀಡಿಯೋಸ್ ಮಾಡ್ತಾಯಿದ್ದೆ, ಯೂಟ್ಯೂಬಲ್ಲಿ, ಇನ್ಸ್ಟಾಗ್ರಾಮಲ್ಲಿ ನಾನು ವೀಡಿಯೋಸ್ ಮಾಡ್ತಾಯಿದ್ದೆ, ನಾನು ಕಂಟೆಂಟ್ ಕ್ರಿಯೇಟ್ ಮಾಡ್ತಾಯಿದ್ದೆ. ನನಗೆ ಅದು ಹುಚ್ಚಿತ್ತು, ಕೂರೋದು, ವೀಡಿಯೋಸ್ ರೆಕಾರ್ಡ್ ಮಾಡೋದು, ಎಡಿಟ್ ಮಾಡೋದು, ಅಪ್ಲೋಡ್ ಮಾಡೋದು. ನಾನು ಆ್ಯಕ್ಟಿಂಗ್ ಕಲಿಬೇಕಂತ ಆಸೆ ಒಂದು. ಅವಾಗ ನಾನು ಆ್ಯಕ್ಟಿಂಗ್ ಕ್ಲಾಸಸ್ಸಿಗೆ ಹೋದೆ, ನಾನು ಆ್ಯಕ್ಟಿಂಗ್ ಕೋಚಿಂಗ್ ಕಂಪ್ಲೀಟ್ ಮಾಡಿದೆ. ಇದೇ ಇತ್ತು, ಎಂಜಾಯಿಂಗ್ ಮೈ ಜೆನ್ಸಿ ಲೈಫ್. ಸ್ಟ್ಯಾಂಡರ್ಡ್ ಒಂಥರ ನನಗೆ ರಿಚ್ ಆಗಬೇಕು, ಆ್ಯಕ್ಟಿಂಗ್ ನನಗೆ ದೇವ್ರು ಇಷ್ಟೆಲ್ಲ ಟ್ಯಾಲೆಂಟ್ಸ್ ಕೊಟ್ಟಿದ್ದಾರೆ, ಎಲ್ಲ ಯೂಸ್ ಮಾಡ್ಕೊಂಡು ಏನು ಬೇಕು ಅದೆಲ್ಲ ಮಾಡ್ತಾಯಿದ್ದೆ. ಸೊ ಅಲ್ಲಿ ನಾನು ಆ್ಯಟಿಟ್ಯೂಡಲ್ಲಿ ಎಂಟ್ರಿ ಆದೆ, ಎಲ್ಲ ನೋಡ್ತಾ ಇದ್ದಾರೆ ನನಗೆ. ಹೋದೆ, ಬ್ಯಾಗೆಲ್ಲ ಇಟ್ಟೆ ಬಂದೆ. ನಿಮ್ಮ ಥರನೇ ಹೇಗೆ ನೀವು ಬಂದು ಕೂತ್ಕೊಂಡಿದ್ದೀರಾ, ವಿತೌಟ್ ಅಂದರೆ ಏನು ಎಕ್ಸ್ಪೆಕ್ಟೇಷನ್ ಇಲ್ಲ, ಸುಮ್ಮನೆ ಬಂದೇನೋ ಅಂದರೆ ನನ್ನ ಮೈಂಡಲ್ಲಿ ಏನಿತ್ತು, ಒಂದು ನನಗೆ ಕೌನ್ಸ್ಲಿಂಗ್ ಆದರೆ ಸಾಕು, ಬಂದರೆ ಸಾಕಂತ. ಅಲ್ಲಿ 3 ದಿನ ರಿಟ್ರೀಟ್. ಫಸ್ಟೇ ಆಗ್ತಾಯಿಲ್ಲ, ಆಗ್ತಾಯಿಲ್ಲ, ಬೋರ್ ಆಗ್ತಾಯಿದೆ. ಎಷ್ಟು ಬೋರ್ ಆಗ್ತಾಯಿದೆ ಅಂದರೆ ನಾನು ನಿದ್ದೆ ಮಾಡ್ತಾಯಿದ್ದೀನಿ. ನಾನು ಲಾಸ್ಟಲ್ಲಿ ಕೂತಿರೋದು, ನಾನು ನಿದ್ದೆ ಮಾಡ್ತಾ ಇದ್ದೀನಿ. ಯಾವಾಗೆಲ್ಲ ನಿದ್ದೆ ಬರುತ್ತೆ, ಹೋಗೋದು ರೂಮಿಗೆ, ಮಲಗೋದು, ಆಮೇಲೆ ನಿದ್ದೆ ಎಲ್ಲ ಆದಮೇಲೆ ವಾಪಸ್ ಬರ್ತಾಯಿದ್ದೆ. 2 ದಿನ ಹಿಂಗೆ ಮಾಡಿದೆ. 2 ದಿನ ತನಕನೂ ನಾನು ಆ ಹುಡುಗಿಗೆ ಮೆಸೇಜ್ ಮಾಡ್ತಾನೆ ಇದ್ದೆ. ಅವಳು ನನಗೆ ಎಲ್ಲ ಕಡೆಯಿಂದ ಬ್ಲಾಕ್ ಮಾಡಿದ್ದಾಳೆ, ಎವ್ರಿವೇರ್, ಒಂದೇ ಒಂದು ಆಪ್ಷನ್ ಇಲ್ಲ. ಬಟ್ ಸ್ಟಿಲ್ ನಾನು SMS ಕಳಿಸ್ತಾ ಇದ್ದೆ. ಹುಚ್ಚು ನನಗೆ, ನೋಡ್ತಾಳೆ ಇಲ್ವೋ ಗೊತ್ತಿಲ್ಲ, ಬಟ್ ಸ್ಟಿಲ್ ಐ ವಾಸ್ ಸೆಂಡಿಂಗ್ SMS. ನನಗೆ ಈ ಥರ ಇದೆ, ನನ್ನ ಲೈಫ್ ಅಪ್ಡೇಟ್ ಇತ್ತು, ನಾನು ಇಲ್ಲಿಗೆ ಬಂದೀನಿ, ಕೌನ್ಸಿಲಿಂಗ್ ಬಂದೀನಿ, ಹೋಪ್ ಹಂಗೆ ಹಿಂಗೆ ಎಲ್ಲ ಮೆಸೇಜ್ ಮಾಡಿ ಕಳಿಸ್ತಿದ್ದೆ. ಲಾಂಗ್ ಮೆಸೇಜ್. ನನಗೆ ಹಾಡು ಬರೆಯೋ ಹುಚ್ಚಲ್ಲ ಇತ್ತಲ್ವ, ಹಾಡು ಬರೆಯೋದು, ಲಾಂಗ್ ಟೆಕ್ಸ್ಟ್ ಬರೆಯೋದು. ಅವಳು ಅದನ್ನು ಸ್ಕ್ರೀನ್ಶಾಟ್ ತೆಗೆದು ನಮ್ಮ ಅಮ್ಮನಿಗೆ ಕಳಿಸ್ತಾ ಇದ್ಲು. ಆಮೇಲೆ ಅಮ್ಮ ಅಲ್ಲಿಂದ ನನಗೆ ಕಾಲ್ ಮಾಡಿ ಬೈಯೋದು. ಸೊ ಅಮ್ಮನಿಗೆ ಸೆಕೆಂಡ್ ಡೇ ಕಾಲ್ ಮಾಡಿಬಿಟ್ಟು ನಾನು ಹೇಳಿದೆ, ನನಗೆ ಆಗ್ತಾಯಿಲ್ಲ, ನಾನು ವಾಪಸ್ ಬರ್ತೀನಿ ಅಂತ. ಅಮ್ಮ ರಿಕ್ವೆಸ್ಟ್ ಮಾಡಿದ್ರು, 1 more day, ಜಸ್ಟ್ 1 more day, ಹೆಂಗಾದರೂ ಮಾಡ್ಕೊಂಡು ಕೂತ್ಕೊ, ಕೌನ್ಸ್ಲಿಂಗ್ ಮಾಡ್ಕೊಂಡು ಬಾ ಅಂತ. ನಾನು ಸೆಕೆಂಡ್ ಡೇ ಬ್ರದರ್ ಆ್ಯಂಟನಿ ಇದ್ರು, ಅವ್ರಿಗೆ ಹೋಗ್ಬಿಟ್ಟು ಕೇಳಿದೆ, ಬ್ರದರ್ ನನಗೆ ಕೌನ್ಸ್ಲಿಂಗ್ ಆಗಬೇಕು ಅಂತ. ಹೋಗ್ಬಿಟ್ಟು ಕೇಳಿದಾಗ ಅವ್ರು ಹೇಳಿದ್ರು, ನೆಕ್ಸ್ಟ್ ನಾಳೆ ಪಾಪ ನಿವೇದನೆ ಆಗಬೇಕು, ಅದಾದಮೇಲೆ ಕೌನ್ಸ್ಲಿಂಗ್ ಆಗಿ ಅಂತ. ಸರಿ, ನೆಕ್ಸ್ಟ್ ಡೇ ವೆಯ್ಟ್ ಮಾಡಿದೆ. ಅಂದರೆ ಸ್ಯಾಟರ್ಡೇ. ಸೊ ಹೋಗ್ಬಿಟ್ಟು ಬೇಗ ಪಾಪ ನಿವೇದನೆ ಮಾಡಿದೆ. ನಮ್ದಿಲ್ಲ, ಬೇಗ ಏನೆಲ್ಲ ಬರ್ತದೆ ಹೇಳೋದು. ನನಗೆ ಕೌನ್ಸ್ಲಿಂಗ್ ಬೇಕು, ನನಗೆ ಪಾಪ ನಿವೇದನೆ ಬೇಡ. ಸೊ ನಾನು ಕೌನ್ಸ್ಲಿಂಗ್ಗೆ ವೆಯ್ಟ್ ಮಾಡ್ತಿದ್ದೆ. ಸೊ ನನ್ನ ಮೈಂಡಲ್ಲಿ ಏನಿತ್ತು, ಕೌನ್ಸ್ಲಿಂಗ್ ನನಗೆ ಇಲ್ಲಿ ಯಾರು ಟಾಕ್ ಕೊಡ್ತಾರಲ್ವ ಅವ್ರ ಜೊತೆ ಕೌನ್ಸ್ಲಿಂಗ್ ಮಾಡಬೇಕಂತ ನನ್ನ ಮೈಂಡಲ್ಲಿ. ಯಾಕಂದರೆ ಅಕಾರ್ಡಿಂಗ್ ಟು ಮೀ, ಯಾರು ಇಲ್ಲಿ ನಿಂತ್ಕೊಂಡು ಮಾತಾಡ್ತಾರೆ, ದೇ ಆರ್ ಸ್ಪಿರಿಚುಲಿ ಸ್ಟ್ರಾಂಗ್, ಅಂದರೆ ದೇ ಆರ್ ಏನೋ ದೇವರಿಂದ ಬಂದ ಅಸಿಸ್ಟೆಂಟ್, ಆ ರೀತಿ ದೇ ಕ್ಯಾನ್ ಟೆಲ್ ಮೀ ಥಿಂಕ್ ನನ್ನ ತಲೆಯಲ್ಲಿರೋದೆಲ್ಲ ನೋಡಿಬಿಟ್ಟು ಹೇಳ್ತಾರೆ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ನಾನು. ಹಾಗಿರುವಾಗ ನಾನು ವೆಯ್ಟ್ ಮಾಡುವಾಗ ಬ್ರದರ್ ಸ್ಟೀಫನ್ ಕೂತ್ಕೊಂಡಿದ್ದಾರೆ. ನನಗೆ ಬ್ರದರ್ ಸ್ಟೀಫನಿಗೆ ಪರಿಚಯ ಇಲ್ಲ, ಅವ್ರು ಟಾಕ್ ಕೊಟ್ಟಿದ್ದು ನಾನು ಕೇಳಿಲ್ಲ. ಸೊ ನಾನು ಅವರು ಅಲ್ಲಿ ಯಾರೋ ಬಂದುಬಿಟ್ಟು ಅವ್ರು ಕೌನ್ಸ್ಲಿಂಗ್ ಹೋಗಿ ಅಂತ ಹೇಳಿದರು. ನಾನು ಅವ್ರು ಬೇಡ ಅಂತ ನಾನು
ಅವ್ರು ಬೇಡ, ನನಗೆ ಬ್ರದರ್ ಶಿಜು ಬ್ರದರ್ ಆ್ಯಂಟನಿ ಬೇಕು ಅಂತ. ಅವ್ರು ಹೇಳಿದ್ರು ಇಲ್ಲ, ಎಲ್ಲರೂ ಒಂದೇ, ದೇವ್ರು ಏನು ಮಾತಾಡ್ತಾರೆ ಅದನ್ನು ನೀವು ಕೇಳೋದು, ಅವ್ರು ಹೇಳ್ತಾರೆ ಹೋಗಿ ಅಂತ. ನನಗೆ ಓಕೆ ಇನ್ನೊಂದ್ಸಲಿ ಮತ್ತೊಂದ್ಸಲಿ ಯಾವ ಥರ ಮಾಡ್ಸೋಣ, ಈಗ ಹೋಗಿ ನೋಡೋಣ ಏನಂತ ಅಂದ್ಬಿಟ್ಟು ಹೋದೆ. ಹೋಗ್ಬಿಟ್ಟು ಅವ್ರ ಹತ್ರ ಕೂತೆ. ಅವ್ರ ಹತ್ರ ಕೂತ್ಬಿಟ್ಟು 1.5 ಗಂಟೆ ನಾನು ಮಾತಾಡಿದ್ದೀನಿ. 1.5 hours ನಾನು ಅವ್ರ ಹತ್ರ ನನ್ನ ಲೈಫ್ದು ಸ್ಟಾರ್ಟಿಂಗಿಂದ ಎಂಡ್ವರೆಗೆ ಏನೆಲ್ಲ ಆಯಿತು ಎಲ್ಲ ಬಿಡಿಸಿ 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 ಹೇಳ್ತಾನೆ ಇದ್ದೀನಿ. ಅವರು ಪೇಷಂಟ್ಲಾಗಿ ಕೇಳ್ತಾ ಇದ್ದಾರೆ. ಲಾಸ್ಟಿಗೆ ಎಲ್ಲ ಆಯಿತು. ನನಗೆ ವಿಶ್ವಾಸ ಇಲ್ಲ, ದೇವ್ರು ಮಾತಾಡ್ತಾರೆ ಅದೆಲ್ಲ ನನ್ನ ತಲೆಯಲ್ಲಿಲ್ಲ. ನಾನು ಯಾರೋ ಕೌನ್ಸ್ಲರ್ ಏನೋ ಕೂತಿದ್ದಾರೆ, ಅವ್ರ ಜೊತೆ ಏನೋ ಹೇಳ್ತಾ ಇದ್ದೇನೆ ಅಂತ ಆಯಿತು. ಲಾಸ್ಟಿಗೆ ಅವ್ರು ಹೇಳಿದ್ರು ಇದಾ ನಿನ್ನ ವಿಷಯ. ನಾನು ಇಷ್ಟೆಲ್ಲ ಹೇಳಿ ಲಾಸ್ಟಿಗೆ ಅವರು ಇದಾ ನಿನ್ನ ವಿಷಯ. ಆಮೇಲೆ ಸರಿ ಈಗ ನಾನು ಹೇಳ್ತೀನಿ ಕೇಳು, ಕಣ್ಣು ಮುಚ್ಚಿ ದೇವರೇನೋ ಹೇಳ್ತಾ ಇದ್ದಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿ ಕಣ್ಣು ಮುಚ್ಚಿ ಕೇಳು. ಅವ್ರು ಹೇಳಿದ್ರು ನಿನ್ನ ಸೆಮಿನರಿ ಹೋಗಿದೆ, ಈಗ ನೀನು ಏಥಿಯಸ್ಟ್ ಆಗಿದೆ, ನೀನು ನಂಬಲ್ಲ, ಎಲ್ಲ ಗೊತ್ತು. ಇವಾಗ ಜಸ್ಟ್ ಹಿಯರ್ ದ ವರ್ಡ್ಸ್ ಅಂದಿರುವಾಗ ಅವರು ನಾನು ಕಣ್ಣು ಮುಚ್ಚಿದೆ, ಕೈ ಇಟ್ಟು ಪ್ರೇಯರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಕೈ ಇಟ್ಟು ಪ್ರೇಯರ್ ಮಾಡಿ ಸ್ಟಾರ್ಟ್ ಮಾಡುವಾಗ ಅಲ್ಲಿ ನನ್ನ ಬಾಡಿ ಶ್ಯೂರ್ ಆಯಿತು. ಒಂದು ನೆಕ್ಸ್ಟ್ ಲೆವೆಲ್ ಶ್ಯೂರ್ ಆಯಿತು. ನನ್ನ ಕಾಲು, ನನ್ನ ಕೈ ಒಂದು ಕಂಟ್ರೋಲಲ್ಲಿ ಇಲ್ಲ. ನನಗೆ ಅವ್ರು ಹೇಳೋದು ಮಾತ್ರ ಕೇಳ್ತಾ ಇದೆ. ಅವ್ರು ಇಲ್ಲೇ ಇದ್ದಾರೆ, ನನಗೆ ಗೊತ್ತು. ಈಸ್ ಟೆಲ್ಲಿಂಗ್ ಜೀಸಸ್ ಇಸ್ ಟಚಿಂಗ್ ಯು, ದ ಲವ್ ಆಫ್ ಜೀಸಸ್ ಇಸ್ ಫ್ಲೋಯಿಂಗ್ ಇನ್ಸೈಡ್ ಯು. ನನಗೆ ಅದು ಎಕ್ಸ್ಪೀರಿಯನ್ಸ್ ಆಗ್ತಾ ಇತ್ತು. ಐ ಕ್ಯಾನ್ ಫೀಲ್ ದ ಲವ್ ಆಫ್ ಜೀಸಸ್ ಎಂಟರಿಂಗ್. ಮೈ ಬಾಡಿ ಇಸ್ ನಾಟ್ ಅಂಡರ್ ಮೈ ಕಂಟ್ರೋಲ್. ನನ್ನ ಕಾಲ್ ಮೇಲೆ ಹೋಗ್ತಾ ಇದೆ, ಕೈ ಮೇಲೆ ಹೋಗ್ತಾ ಇದೆ, ಜನ ಇದ್ದಾರೆ, ವರ್ಷಿಪ್ ಆಗ್ತಾ ಇದೆ ಅಷ್ಟು ಜೋರಾಗಿ. ನಾನು ಇಲ್ಲಿಂದ ಅಲ್ಲಿಗೆ ಎಷ್ಟು ಡಿಸ್ಟೆನ್ಸ್ ಇದೆ ಅಷ್ಟೇ ಡಿಸ್ಟೆನ್ಸಲ್ಲಿ ನಾನಿದ್ದೀನಿ, ಅಷ್ಟು ಜೋರಾಗಿ ವರ್ಷಿಪ್ ಆಗ್ತಾಯಿದೆ. ನನಗೆ ಒಂದೇ ಒಂದು ಸೌಂಡ್ ಕೇಳ್ತಲ್ಲ. ಐ ಕ್ಯಾನ್ ಓನ್ಲಿ ಹಿಯರ್ ವಾಟ್ ಹೀ ಈಸ್ ಟೆಲ್ಲಿಂಗ್. ಕಾಮ್ನೆಸ್. ಅವ್ರು ಹೇಳ್ತಾ ಇದ್ದಾರೆ ಯುವರ್ ಆಂಗ್ಸೈಟಿ ಇಸ್ ಗೆಟ್ಟಿಂಗ್ ಔಟ್ ಆಫ್ ಯುವರ್ ಮೈಂಡ್. ಹೋಗ್ತಾ ಇತ್ತು. ಐ ಕ್ಯಾನ್ ಫೀಲ್ ದ ಸ್ಪಿರಿಟ್ ಗೆಟ್ಟಿಂಗ್ ಔಟ್ ಆಫ್ ಮೀ. ಆಂಗ್ಸೈಟಿ, ಡಿಪ್ರೆಷನ್, ಎಲ್ಲ ಮೆಂಟಲ್ ಇಶ್ಯೂಸ್ ಅವ್ರು ಹೇಳ್ತಿರೋ ಒಂದೊಂದೇ ಬಿಟ್ಟು ಹೋಗ್ತಾ ಇತ್ತು. ಇಟ್ ಈಸ್ ನಾಟ್ ಪಾಸಿಬಲ್ ಬೈ ಎನಿ ಒನ್. ನಾನು ಇಷ್ಟು ಸೈಕ್ಯಾಟ್ರಿಕ್ ಹೋಗಿ ಕೌನ್ಸಿಲಿಂಗ್ ಮಾಡಿದ್ದೀನಿ, 2 years, ನಾಟ್ ಪಾಸಿಬಲ್. ಬಟ್ ವಿತಿನ್ ಅ ಫ್ರಾಕ್ಷನ್ ಆಫ್ ಸೆಕೆಂಡ್ ದ ಲವ್ ಆಫ್ ಜೀಸಸ್ ಚೇಂಜ್ ಎವ್ರಿಥಿಂಗ್. ಇಟ್ ಈಸ್ ಇಂಪಾಸಿಬಲ್. ಅಟ್ ದ್ಯಾಟ್ ಟೈಮ್ ಆವಾಗಲೇ ನನಗೆ ನಂಬಿಕೆ ಬಂತು, ದಿಸ್ ಈಸ್ ಸೂಪರ್ ನ್ಯಾಚುರಲ್, ದಿಸ್ ಈಸ್ ನಾಟ್ ನ್ಯಾಚುರಲ್. ನ್ಯಾಚುರಲ್ ಅಂದರೆ ಜನರು ಯಾರು ನನಗೆ ಕೌನ್ಸಿಲಿಂಗ್ ಕೊಟ್ಟು ಆಗಬೇಕಿತ್ತು. ಬಟ್ ದಿಸ್ ಈಸ್ ಸೂಪರ್ ನ್ಯಾಚುರಲ್. ವಿತಿನ್ ಸೆಕೆಂಡ್ಸ್ ಆಫ್ ಟೈಮ್ ನನ್ನ ತಲೆಯಲ್ಲಿರೋದೆಲ್ಲ ಕ್ಲೀನ್ ಆಗ್ತಾ ಇದೆ. ಆ್ಯಂಡ್ ಐ ಕ್ಯಾನ್ ಎಕ್ಸ್ಪೀರಿಯನ್ಸ್ ದ ಸ್ಪಿರಿಟ್ ಗೆಟ್ಟಿಂಗ್ ಔಟ್ ಆಫ್ ಮೈ ಬಾಡಿ. ಜನ ಯಾರಿದ್ದಾರೆ, ಯಾರು ನನ್ನ ನೋಡ್ತಾ ಇದ್ದಾರೆ, ನನಗೇನಿಲ್ಲ, ನಾನು ಕಿರ್ಚಾಡ್ತಾ ಇದ್ದೀನಿ, ನಗಾಡ್ತಾ ಇದ್ದೀನಿ, ಎಲ್ಲ ಆಗ್ತಾ ಇದೆ. ಆ್ಯಂಡ್ ಎಟ್ ದಿ ಎಂಡ್ ಆಲ್ಮೋಸ್ಟ್ ಇದು 45 minutes ಹೋಗಿರಬೇಕು. ನಾನು ಚೇರಲ್ಲಿದ್ದು ಕೆಳಗೆ ಬಿದ್ದಿದ್ದೀನಿ. ಕೆಳಗೆ ಬಿದ್ದು ನಾನು ನೆಲದಲ್ಲಿದ್ದೀನಿ, ನೆಲದಲ್ಲಿ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ. ಬಟ್ ನನಗೇನು ಅರಿವಿಲ್ಲ. ಆ್ಯಂಡ್ ಅಟ್ ಲಾಸ್ಟ್ ಎಲ್ಲ ಆದಮೇಲೆ ಈ ಸೈಡ್ ಯು ಫೈನ್ ನೌ. ಆ್ಯಂಡ್ ನಾನು ಕಣ್ಣು ಓಪನ್ ಮಾಡ್ತೀನಿ. ಐ ಕ್ಯಾನ್ ಎಕ್ಸ್ಪೀರಿಯನ್ಸ್ ಪೀಸ್, ಓನ್ಲಿ ಪೀಸ್. ನನಗೆ ಈ ಗಾಳಿ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ. ಗಾಳಿ, ಓನ್ಲಿ ಗಾಳಿ. ನನಗಲ್ಲಿ ಇದು ವರ್ಷಿಪ್ ಆಗ್ತಿರೋದು ಏನು ಕೇಳ್ತಾ ಇಲ್ಲ. ಗಾಳಿ. ನಾನು ನಗಾಡ್ತಾ ಇದ್ದೀನಿ. ನನಗೆ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ. ಈ ಮಗು ನಗಾಡ್ದಾಗ ನಾನು ನಗಾಡ್ತಾನೆ ಇದ್ದೀನಿ. ವಿತಿನ್ ಫ್ರಾಕ್ಷನ್ ಆಫ್ ಚೇಂಜ್ ನಾನು ಹೇಗಿದ್ದೆ, ಐ ವಾಸ್ ಚೇಂಜ್ ವಿತ್ ದಿಸ್. ಇಷ್ಟು ಗ್ಯಾಪಲ್ಲಿ ಲೂಕ್ ಚಾಪ್ಟರ್ 15 ತೆಗಿರಿ. ಲೂಕ್ ಚಾಪ್ಟರ್ 15 2 ಸಾಮರ್ಥಿ ಇದೆ ಜೀಸಸ್ ಹೇಳಿರೋದು. ಅದರಲ್ಲಿ ಒಂದು ಬಂದ್ಬಿಟ್ಟು ದ ಲಾಸ್ಟ್ ಶೀಪ್, ಇನ್ನೊಂದು ಬಂದ್ಬಿಟ್ಟು ದ ಪ್ರಾಡಿಕಲ್ ಸನ್, ದುಂದುಗಾರನ ಮಗ. ಈ ಎರಡು ಇಟ್ಸ್ ಅ ಸಿಮಿಲರ್ ಥಿಂಗ್. ಎರಡು ಇಟ್ ರಿಲೇಟ್ಸ್ ಟು ಸೇಮ್ ಥಿಂಗ್, ಅಂದರೆ ದ ಲಾಸ್ಟ್ ಥಿಂಗ್. ಇವಾಗ ಇಲ್ಲಿ ನಂದು ಸ್ಟೋರಿ ಸ್ಟಾಪ್ ಮಾಡಿಬಿಟ್ಟು ಈಗ ಇಲ್ಲಿಗೆ ಬರೋಣ. ಸೊ ಇಮ್ಯಾಜಿನ್ ಮಾಡಿ, ಇವಾಗ ಜೀಸಸ್ ಹೇಳ್ತಾರೆ ಈ ದುಂದುಗಾರನ ಮಗ ಏನಿದ್ದಾನೆ ಅವನೇನು ಮಾಡ್ದ, ಅವ್ರ ಅಪ್ಪನ ಹತ್ರ ಎಲ್ಲ ಆಸ್ತಿ ಇತ್ತು. ಈಗ ಇಮ್ಯಾಜಿನ್ ಮಾಡಿ, ದುಂದುಗಾರನ ಮಗ ನಾನು, ಇಲ್ಲಿರೋ ಪ್ರತಿಯೊಬ್ಬರು ಇಮ್ಯಾಜಿನ್ ಯುವರ್ ಸೆಲ್ಫ್ ಇನ್ ದ್ಯಾಟ್ ಪ್ಲೇಸ್. ನಾನು ದುಂದುಗಾರನ ಮಗ, ನನ್ನ ಅಪ್ಪನ ಹತ್ರ ತುಂಬ ಆಸ್ತಿ ಇದೆ. ಹಿ ಈಸ್ ರಿಚ್, ವೆರಿ ರಿಚ್ ಇನ್ ದ ಎಂಟೈರ್ ಟೌನ್. ಎಲ್ರಿಗೂ ನಮ್ಮ ಅಪ್ಪ ಯಾರಂತ ಗೊತ್ತು, ಅಷ್ಟು ರಿಚ್ ಆ್ಯಂಡ್ ಈಸ್ ಫೇಮಸ್. ಸೊ ನನ್ನ ಅಪ್ಪನ ಹತ್ರ ತುಂಬ ಆಸ್ತಿ ಇದೆ. ಸೊ ನಾನೇನು ಮಾಡ್ತೀನಿ, ಅಪ್ಪನ ಹತ್ರ ಆಸ್ತಿ ತೊಗೊಂಡಿನಿ. ಐ ಆಮ್ ಎ ಗ್ರೋನ್ ಅಪ್ ಅಡಲ್ಟ್. ಅಲ್ಲೊಂದು ಗ್ರೋನ್ ಅಪ್ ಅಡಲ್ಟೇ. ಈ ಹ್ಯಾಡ್ ದಿ ಎಬಿಲಿಟಿ, ಅವನಿಗೆ ಒಂದು ಎಬಿಲಿಟಿ ಇತ್ತು, ಗುಡ್ ಆ್ಯಂಡ್ ಬ್ಯಾಡ್ ಚೂಸ್ ಮಾಡೋದಕ್ಕೆ ಒಂದು ಎಬಿಲಿಟಿ ಇತ್ತು. ಸೊ ನಮಗೀಗಿದೆ, ವಿ ಆರ್ ಆಲ್ ಗ್ರೋನ್ ಅಡಲ್ಟ್ಸ್. ಸೊ ಇವಾಗ ನಾನು ನಮ್ಮ ಅಪ್ಪನ ಹತ್ರ ಹೋಗ್ಬಿಟ್ಟು ಕೇಳ್ತೀನಿ, ನನಗೆ ಇಷ್ಟು ದಿನ ನಿಮ್ಮ ಮನೇಲಿದ್ದು ನನಗೆ ಸಾಕಾಯಿತು. ನಾವು ಐ ವಾಂಟ್ ಟು ಎಂಜಾಯ್ ಮೈ ಜೆನ್ಝಿ ಲೈಫ್, ಐ ವಾಂಟ್ ಟು ಎಂಜಾಯ್ ಮೈ ಸ್ಟ್ಯಾಂಡರ್ಡ್ ಲೈಫ್. ಏನು ಹೊರಗಡೆ ದ ಕಲರ್ಫುಲ್ ಲೈಫ್ ಪೀಪಲ್ ಆರ್ ಎಂಜಾಯಿಂಗ್, ಐ ವಾಂಟ್ ಟು ಎಂಜಾಯ್ ದಟ್ ಲೈಫ್, ದ ಸೆಲೆಬ್ರಿಟಿ ಲೈಫ್. ಸೊ ನನಗೇನು ಆಸ್ತಿ ನಿಮಗೆ ಕೊಡಬೇಕು ಅದು ನನಗೆ ಕೊಟ್ಬಿಡಿ, ನಾನು ಹೋಗ್ತಾ ಇದ್ದೀನಿ. ಅಪ್ಪ ಈಸ್ ವೆರಿ ಇನ್ನೋಸೆಂಟ್. ಕೊಟ್ಟರು.
ಟೇಕ್ ಇಟ್. ತೊಗೊಂಬಿಟ್ಟು ಏನು ಮಾಡಿದೆ, ಐ ಗೋ ಟು ಡಿಫ್ರೆಂಟ್ ಸಿಟಿ. ಹೋಗ್ಬಿಟ್ಟು ನಾನು ಎಂಜಾಯ್ ಮಾಡಿದೆ ಅಂದರೆ ಯಾವ ಲೆವೆಲಿಗೆ ಎಂಜಾಯ್ ಮಾಡಿದೆ ಅಂದರೆ ವಿತಿನ್ ಫ್ಯೂ ಡೇಸ್ ಅಷ್ಟು ಅಮೌಂಟ್ ಲಾಸ್. ಇಮ್ಯಾಜಿನ್ ಮಾಡಿ, ಆ ಟೈಮಲ್ಲಿ ನೀವು ಸ್ಪೆಂಡ್ ಮಾಡಿರೋ ಅಮೌಂಟ್, ಇಟ್ ಕುಡ್ ಹ್ಯಾವ್ ಬೀನ್ ಅಮೌಂಟ್ ಫಾರ್ ಲ್ಯಾಕ್ಸ್ ಆಫ್ ಪೀಪಲ್. ಅಷ್ಟು ಲೆವೆಲಿಗೆ ಇಮ್ಯಾಜಿನ್ ಮಾಡ್ಕೊಳ್ಳಿ. 1,00,000 ಜನರಿಗೆ ಒಂದು ಊಟ ಕೊಡೋಷ್ಟು ಅಮೌಂಟ್ ನೀವು ವಿತಿನ್ ಡೇಸ್ ಸ್ಪೆಂಡ್ ಮಾಡಿದ್ದೀರ ಅಂತ ತಿಳ್ಕೊಳ್ಳಿ. ಇಮ್ಯಾಜಿನ್, ನೀವು ಆ ಪ್ಲೇಸಲ್ಲಿ ಎಲ್ಲ ಖರ್ಚಾಯಿತು. ಹಾಗೆ ನಿಮ್ಮ ತಲೆಗೆ ಏನು ಬಂತು? ಅಪ್ಪ. ಇವಾಗ ಓಕೆ, ನಾವು ಯು ರಿಪೆಂಟಿಂಗ್. ಓಕೆ, ನಿಮ್ಮ ಮನಸ್ಸಿಗೇನೋ ಬಂತು, ಓಕೆ ನಾನು ಮಾಡಿದ ತಪ್ಪಾಯಿತು, ನನಗೆ ದುಡ್ಡು ಸಾಲ್ತಾ ಇಲ್ಲ, ನನಗೆ ಮಾಡಬಾರ್ದಿತ್ತು, ನಾನು ವಾಪಸ್ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅಪ್ಪನ ಹತ್ರ ಹೋಗ್ತಾರೆ. ಇವಾಗ ಆ ಸಿಚುವೇಶನ್ ಇಮ್ಯಾಜಿನ್ ಮಾಡಿ. ಇವಾಗ ನೀವು ಮನೆ ಹತ್ರ ಬರ್ತಾಯಿದ್ದೀರಾ, ನೀವು ಮನೆ ಹತ್ರ ಬರೋಕ್ಕಿಂತ ಮುಂಚೆನೇ ನಿಮ್ಮಪ್ಪ ಅಲ್ಲಿಂದ ನೋಡ್ತಾರೆ ದೂರದಿಂದ. ಆ್ಯಂಡ್ ಈ ಸೆಲೆಬ್ರೇಟ್ಸ್ ಹ್ಯಾಪಿಲಿ ಎಂಜಾಯಿಂಗ್. ಅವ್ರ ಮನೆಗೆ ಹೋಗ್ಬಿಟ್ಟು ಅಮ್ಮನಿಗೆ ಹೇಳ್ತಾರೆ, ಮಗಳು ಬರ್ತಾ ಇದ್ದಾಳೆ ಕಣೆ, ಮಗ ಬರ್ತಾ ಇದ್ದಾಳೆ ಕಣೆ, ಬೇಗ ಹೋಗಿ ರೆಡಿ ಮಾಡು, ಮಟನ್ ತೊಗೊಂಬ, ಚಿಕನ್ ತೊಗೊಂಬ, ಮೊಟ್ಟೆ ಏನು ಬೇಕು ಅವಳಿಗೆ ಬೇಕಾದ್ರೂ ಇದೆಲ್ಲ ರೆಡಿ ಮಾಡು, ಅವಳಿಗೆ ಬಟ್ಟೆ ಆ್ಯನ್ ಮಾಡಿರು, ಸ್ನಾನಕ್ಕೆಲ್ಲ ನೀರು ಏನಿದೆ ಎಲ್ಲ ಸೋಪೆಲ್ಲ ರೆಡಿ ಮಾಡು, ಅವಳು ಬರ್ತಾ ಇದ್ದಾಳೆ. ಅಲ್ಲಿಂದ ಬರ್ತಾಯಿದ್ರು. ಅಪ್ಪ ವೆಯ್ಟ್ ಮಾಡ್ತಾಯಿದ್ರು, ಅಮ್ಮನೂ ವೆಯ್ಟ್ ಮಾಡ್ತಾರೆ. ಅಲ್ಲಿ ಅಪ್ಪ ಮಾತ್ರ ಇರೋದು. ಇಮ್ಯಾಜಿನ್ ಮಾಮ್ ಆಲ್ಸೋ ಇನ್ ದಟ್ ಸಿಚುವೇಶನ್. ಇಬ್ಬರು ವೆಯ್ಟ್ ಮಾಡ್ತಾರೆ. ಅಮ್ಮ ಸ್ಯಾರಿ ಇಟ್ಕೊಂಡು ವೆಯ್ಟ್ ಮಾಡ್ತಾರೆ. ಅಪ್ಪ ಅಂತೂ ಅಲ್ಲಿ ಆಳುಗಳೇ ಕೆಲಸದವ್ರು ಇರ್ತಾವೆ, ಅವ್ರು ನೋಡ್ಕೊಂಬಿಟ್ಟು ಬರ್ತಾ ಇದ್ದಾನೆ ಬಂದು. ಇವಾಗ ನೀವು ಮನೆ ತನಕ ಬಂದು, ಅಪ್ಪ ನನಗೆ ದುಡ್ಡು ಸಾಲಿಲ್ಲ, ಇನ್ನೊಂದು ಸ್ವಲ್ಪ ದುಡ್ಡು ಬೇಕಾಗಿತ್ತು, ಕೊಡಿ. ಇಮ್ಯಾಜಿನ್ ನಿಮ್ಮ ಪ್ಲೇಸಲ್ಲಿ, ಅಪ್ಪ ನನಗೆ ದುಡ್ಡು ಸಾಲಿಲ್ಲ, ಇನ್ನೊಂದು ಸ್ವಲ್ಪ ದುಡ್ಡು ಬೇಕಾಗಿತ್ತು, ಕೊಡು. ಇವಾಗ ಏನಾಗುತ್ತೆ? ನಿಮ್ಮ ಅಪ್ಪನ ಹೃದಯ ಪುಡಿ ಆಗುತ್ತೆ. ಅವರು ರೆಡಿ ಮಾಡಿಟ್ಟಿರೋ ಎಲ್ಲ ಪ್ರಿಪರೇಷನ್ಸ್, ಅಮ್ಮಂದು ಎಕ್ಸೈಟ್ಮೆಂಟ್, ಏನೆಲ್ಲ ಖರ್ಚು, ಎಕ್ಸ್ಪೆನ್ಸಸ್ ಎಲ್ಲ ರೆಡಿ ಇದೆ. ಯು ಜಸ್ಟ್ ಕಮ್ ಆ್ಯಂಡ್ ಸ್ಟ್ಯಾಂಡ್ ಲೈಕ್ ದಿಸ್ ವಿತ್ ಯುವರ್ ಆ್ಯಟಿಟ್ಯೂಡ್ ಆ್ಯಂಡ್ ಸೇ, ಅಪ್ಪ ಐ ನೀಡ್ ಲಿಟಲ್ ಮೋರ್ ಅಮೌಂಟ್, ದಿಸ್ ಇಸ್ ನಾಟ್ ಸಫಿಷಿಯಂಟ್. ಅದೇ ನಾವು ಮಾಡ್ತಿರೋದು, ಪ್ರತಿಯೊಬ್ಬರು ಅದೇ ಮಾಡ್ತಿರೋದು. ವಿ ಕಮ್ ಟು ಜೀಸಸ್ ಎವ್ರಿ ಟೈಮ್ ವೆನ್ ವಿ ಹ್ಯಾವ್ ನಥಿಂಗ್ ಆ್ಯಂಡ್ ವಿ ಸಿ ಐ ವಾಂಟ್ ಹೀಲಿಂಗ್. ನನ್ನ ಕಾಲು ಸರಿ ಇಲ್ಲ, ನನ್ನ ಕೈ ಸರಿ ಇಲ್ಲ, ನನ್ನ ತಲೆನೋ, ನನಗೆ ಎಕ್ಸಾಮ್ ಪಾಸ್ ಆಗಬೇಕು, ನನಗೊಂದು ಮದುವೆ ಆಗಬೇಕು, ನನಗೊಂದು ಒಳ್ಳೆ ಬಾಯ್ ಫ್ರೆಂಡ್ ಸಿಗಬೇಕು, ನನಗೆ ಅದು ಬೇಕು ಇದು ಬೇಕು, ನನಗೊಂದು ಒಳ್ಳೆ ಕೆಲಸ ಬೇಕು ಅಂತ ಬಂದು ಕೇಳ್ಕೊಂಡು ವಾಪಸ್ ಹೋದರೆ, ಹಿ ಈಸ್ ವೇಟಿಂಗ್ ಫಾರ್ ಯುವರ್ ರಿಪೆಂಟೆನ್ಸ್, ನಾಟ್ ಫಾರ್ ಯು ಟು ಕಮ್ ಆ್ಯಂಡ್ ಆಸ್ಕ್. ಬಂದುಬಿಟ್ಟು ನನಗೆ ಅದು ಬೇಕು ಇದು ಬೇಕಂತ ಕೇಳ್ತಾ ಇಲ್ಲ. ಕೊಡ್ತಾರೆ ವೆನ್ ಇಟ್ ಈಸ್ ನೀಡೆಡ್ ಫಾರ್ ಯು. ದಿಸ್ ಇಸ್ ವಾಟ್ ವಿ ಆರ್ ಡೂಯಿಂಗ್ ಟು ಜೀಸಸ್. ಬಂದುಬಿಟ್ಟು ಮುಂದೆ ನಿಂತ್ಕೊಂಡ್ಬಿಟ್ಟು ರಿಟ್ರೀಟ್ ಟೈಮಲ್ಲಿ ಯಾವುದಾದ್ರು ಸ್ಪೆಷಲ್ ರಿಟ್ರೀಟ್ ಪ್ರೇಯರ್ಸ್ ಎಲ್ಲ ಇದ್ದಾಗ ಬಂದುಬಿಟ್ಟು ಮುಂದೆ ನಿಂತ್ಕೊಂಡ್ಬಿಟ್ಟು, ಜೀಸಸ್ ಐ ವಾಂಟ್ ಹೀಲಿಂಗ್, ಐ ವಾಂಟ್ ದಿಸ್, ಆ್ಯಂಡ್ ದೆನ್ ವಿ ಸೇ ಒನ್ ಪರಲೋಕ, ಒನ್ ನಮೋ ಮರಿ ಹೇಳ್ಬಿಟ್ಟು ಕೊಟ್ಟರೆ ಸಿಗುತ್ತೆ, ಇಲ್ಲಾಂದರೆ ಹೋಗೋದು ಬೈಕೊಂಡು. ಡು ಯು ಕಾಲ್ ದಿಸ್ ಫಾಲೋವಿಂಗ್? ಯು ಆರ್ ಬ್ರೇಕಿಂಗ್ ಯುವರ್ ಫಾದರ್ಸ್ ಹಾರ್ಟ್, ಈಚ್ ಒನ್ ಆಫ್ ಅಸ್. ನಾನು ಅದೇ ಮಾಡ್ತಾಯಿದ್ದೆ. ಐ ಕೇಮ್ ದೇರ್. ನಾನು ಅಲ್ಲಿ ಬಂದಿದ್ದ ಎಕ್ಸ್ಪೆಕ್ಟೇಷನ್ ಏನಾಗಿತ್ತು? ಫ್ರೀ ರಿಟ್ರೀಟ್, ಫ್ರೀ ಕೌನ್ಸ್ಲಿಂಗ್. ನನಗೆ ಜಸ್ಟ್ ಒಂದು ಕೌನ್ಸಿಲಿಂಗ್ ಸಿಕ್ತು, ನಾನು ಮುಂದೆ ಏನು ಲೈಫ್ ಮಾಡೋದು ಗೊತ್ತಿಲ್ಲ, ಥಿಂಕ್ ಮಾಡಿ ಹೋಗೋಣ. ಇಮ್ಯಾಜಿನ್. ಅದಕ್ಕೆ ಇನ್ನೊಂದು ಎಕ್ಸಾಂಪಲ್ ಹೇಳ್ಬೋಂದರೆ, ನಿಮ್ಮ ಫೇವ್ರೇಟ್ ಕ್ರಿಕೆಟ್ ಆಗ್ತಾಯಿದೆ. ಇಮ್ಯಾಜಿನ್ ಕ್ರಿಕೆಟ್, ಮೇ ಬಿ ಕ್ರಿಕೆಟ್ ಅಥವಾ ಫುಟ್ಬಾಲ್ ನೋಡ್ಕೊಳ್ಳಿ. ಆ ಮ್ಯಾಚಲ್ಲಿ ಬಾಲ್ ಹೊಡೆದಾಗಿದೆ, ಆ ಬಾಲ್ ಮೇಲೆ ಹೋಗ್ತಾ ಇದೆ, ಆ ಸ್ಲೋ ಮೋಷನಲ್ಲಿ ತೋರಿಸ್ತಾ ಇದ್ದಾರೆ. ಯು ಆರ್ ಸೋ ಎಕ್ಸೈಟೆಡ್. ಕೆಲವರು ಈ ಕ್ರಿಕೆಟ್ ಹುಚ್ಚಿದ್ದವರು ತುಂಬ ಎಕ್ಸೈಟ್ಮೆಂಟಲ್ಲಿ, ಅದು ಕೂಡ ಅವ್ರು ಬೇಕಂತ ಸ್ಲೋ ಮೋಷನಲ್ಲಿ ತೋರಿಸ್ತಾರೆ. ಆ ಬಾಲ್ ಕ್ಯಾಚ್ ಹಿಡಿದ್ರೆ ಔಟ್, ಎಲ್ಲರೂ ಹೋದರೆ 6 ಆ್ಯಂಡ್ ವಿನ್, ಇಂಡಿಯಾ ವಿನ್ ಆಗುತ್ತೆ. ಆ ಸಿಚುವೇಷನಲ್ಲಿ ನೀವಿದ್ದೀರಾ, ಆ ಬಾಲ್ ಮೇಲೆ ಹೋಗ್ತಾ ಇದೆ, 6 ಬಿದ್ದರೆ ಇಮ್ಯಾಜಿನ್ ಯುವರ್ ಎಕ್ಸೈಟ್ಮೆಂಟ್. ನೀವು ಕಿರ್ಚಾಡ್ಬಿಟ್ಟು ಊರಿಗೆಲ್ಲ ಕೇಳಿಸೋದಾರ ಕಿರ್ಚಾಡ್ತೀರಾ. ಅದು ಕ್ಯಾಚ್ ಆದರೆ ಯುವರ್ ಫೇಸ್ ಟರ್ನ್ಸ್. ದಟ್ಸ್ ವಾಟ್ ಹ್ಯಾಪನ್ಸ್ ಇನ್ ಹೆವೆನ್. ಅದೇ ಆಗೋದು. ಇಮ್ಯಾಜಿನ್, ಅಲ್ಲಿ ಹೇಳ್ತಾರಲ್ವಾ, ಲೂಕ್ ಚಾಪ್ಟರ್ 15 7 ಹೇಳ್ತಾರೆ, ಅದೇ ರೀತಿಯಲ್ಲಿ ಪಶ್ಚಾತ್ತಾಪದ ಅವಶ್ಯಕತೆ ಇಲ್ಲದ 99 ಸತ್ಪುರುಷರ ವಿಷಯವಾಗಿ ಸ್ವರ್ಗದಲ್ಲಿ ಉಂಟಾಗುವ ಸಂತೋಷಕ್ಕಿಂತ ಪಶ್ಚಾತ್ತಾಪಪಟ್ಟು ಪಾಪಕ್ಕೆ ವಿಮುಖನಾಗಿ ದೇವರಿಗೆ ಅಭಿಮುಖನಾಗುವ ಒಬ್ಬ ಪಾಪಿಯ ವಿಷಯದಲ್ಲಿ ಹೆಚ್ಚು ಸಂತೋಷ ಉಂಟಾಗುತ್ತದೆ. ಇಮ್ಯಾಜಿನ್, ದೇವ್ರ ಎಕ್ಸೈಟ್ಮೆಂಟಲ್ಲಿ ಇದ್ದಾರೆ, ನೀವು ಬಂದಿದ್ದೀರಾ, ನಿಮಗೆ ಕರ್ಕೊಂಡು ಬಂದಿದ್ದಾರೆ, ಒಂದು ಎಕ್ಸೈಟ್ಮೆಂಟ್, ಒಂದು ಸಿಚುವೇಶನ್ ಕ್ರಿಯೇಟ್ ಆಗ್ತಾ ಇದೆ. ನಿಮ್ಮ ರಿಪೆಂಟೆನ್ಸ್, ಬಾಲ್ 6 ಹೊಡೆದಾಯಿತು, ರಿಪೆಂಟೆನ್ಸಿಗೆ ವೆಯ್ಟ್ ಮಾಡ್ತಾ ಇದ್ದಾರೆ ದೇವರು. ಕೆಳಗಡೆ ಯೇಸು ಸ್ವಾಮಿ ಮತ್ತು ಪವಿತ್ರಾತ್ಮರು ವೆಯ್ಟ್ ಮಾಡ್ತಾ ಇದ್ದಾರೆ. ದೇವರು ಮೇಲಿಂದ ವೆಯ್ಟ್ ಮಾಡ್ತಾರೆ, ಏಂಜಲ್ಸ್ ಎಲ್ಲ. ಆಯಿತು, ರಿಪೆಂಟ್ ಆಗ್ತಾನೆ, ಇವಾಗ ರಿಪೆಂಟ್ ಆಗ್ತಾನೆ, ಆಯಿತು ಕೆಳಗಡೆಯಿಂದ ಹೋಲಿ ಸ್ಪಿರಿಟ್ ಒಂದ್ಸಲಿ ಬಿಟ್ಕೊಡು, ನೀನು ಒಳಗಿರೋದೆಲ್ಲ ತೆಗೆದು ಹೊರಗೆ ಹಾಕ್ತೀನಿ ಅಂತ ವೆಯ್ಟ್ ಮಾಡ್ತಾ ಇದ್ದಾರೆ. ನಾನು ಆರಾಧನೆ ಆಯಿತು, ಸರಿ ಹೋಗ್ಬಿಟ್ರೆ, ಎಕ್ಸೈಟ್ಮೆಂಟ್ ಈಸ್ ಕಿಲ್ಡ್. You broke your father's heart.
ಬಟ್ ನಮ್ಮ ತಂದೆ ತಾಯಿಯೂ ನೀನು ಈ ಥರ ಮಾಡಿ ತಪ್ಪಂದು ಮನೆಯಿಂದ ಹೊರಗೆ ಹಾಕ್ಬಿಟ್ಟು, ಬಟ್ ದ್ಯಾಟ್ ಫಾದರ್ ಕ್ರಿಯೇಟ್ಸ್ ಅನದರ್ ಸಿಚುವೇಶನ್ ಫಾರ್ ಯು ಟು ರಿಪೆಂಟ್. ದ್ಯಾಟ್ ಈಸ್ ಟುಡೇ. ದಿಸ್ ಸಿಚುವೇಶನ್, ದಿಸ್ ಫ್ರೀಡಮ್ ರಿಟ್ರೀಟ್ ಈಸ್ ಫಾರ್ ಯುವರ್ ರಿಪೆಂಟೆನ್ಸ್, ನಾಟ್ ಫಾರ್ ಎನಿಥಿಂಗ್. ನೀವು ತಲೆಯಲ್ಲಿ ಏನು ಹಿಡ್ಕೊಂಡು ಬಂದಿರ್ಬೋದು ನಂತರನೇ, ಬಟ್ ನಾನು ರಿಟ್ರೀಟಿಗೆ ಹೋದಾಗ ಅವತ್ತೇನಾಯಿತು, ಆ ಟೈಮಲ್ಲಿ ಅಲ್ಲಿ ಕೌನ್ಸಿಲಿಂಗ್ ಆಗಿದ್ದೆ, ನನಗೆ ರಿಪೆಂಟೆನ್ಸ್ ಬಂತು. ಐ ರಿಪೆಂಟ್ ಆ್ಯಂಡ್ ಐ ಸರೆಂಡರ್ ಮೈ ಲೈಫ್. ಹತ್ತು ಬಿಟ್ಟೆ ನಾನು. ಐ ಸರೆಂಡರ್ ಮೈ ಲೈಫ್. ಸರೆಂಡರ್ ಮಾಡಿ ಐ ಡಿಸೈಡೆಡ್ ಐ ವಿಲ್ ಫಾಲೋ ಜೀಸಸ್. ನಾನು ಒಂದ್ಸಲಿ ದೇವ್ರ ಸೇವೆ ಮಾಡೋಕ್ಕೆ ಹೋಗಿ ವಾಪಸ್ ಬಂದನು. ದಿಸ್ ಟೈಮ್ ಟ್ರೂಲಿ ಐ ವಿಲ್ ಸ್ಟ್ಯಾಂಡ್ ಫಾರ್ ಜೀಸಸ್. ಸಾಯೋಕ್ಕೂ ರೆಡಿ, ಬದುಕೋಕ್ಕೂ ರೆಡಿ ಅವರಿಗೋಸ್ಕರ. ಅದು ಏನಾದರೂ ಪರವಾಗಿಲ್ಲ. ಐ ವಾಸ್ ರೆಡಿ ಟು ಗಿವ್ ಅಪ್ ಎವ್ರಿಥಿಂಗ್. ಆಲ್ಮೋಸ್ಟ್ ಗಿವ್ ಅಪ್ ಆಗಿದೆ. ಎಲ್ಲ ಆಗಿಲ್ಲ ಅಂತ ಹೇಳಿ, ಎಲ್ಲ ಆಗಿದೆ ಅಂತ ಹೇಳಲ್ಲ ನಾನು. ಕಷ್ಟ ಇದೆ, ತುಂಬ ಕಷ್ಟ ಇದೆ. ನಿಮ್ಮ ದೇಹ ಮತ್ತು ನಿಮ್ಮ ಆತ್ಮ ಗಂಡ ಹೆಂಡ್ತಿದ್ದಂಗೆ ಭಾರಿ ಕಷ್ಟ ಇದೆ ಅಡ್ಜಸ್ಟ್ಮೆಂಟ್ ಆಗೋಕ್ಕೆ. ತುಂಬ ಕಷ್ಟ ಇದೆ. ಯುವರ್ ಬಾಡಿ ಇಸ್ ಆಲ್ವೇಸ್ ಅಗೇನ್ಸ್ಟ್ ಯುವರ್ ಸ್ಪಿರಿಟ್. ಬಿಟ್ಕೊಡಲ್ಲ ಅದು. ಸೈತಾನ ಹಿಡಿಯೋದೇ ಬಾಡಿಗೆ. ಬಟ್ ನಿಮಗೆ ಗೊತ್ತಾಗಬೇಕು, ವೆನ್ ಯು ಆರ್ ಟ್ರೂಲಿ ಬಾರ್ನ್ ಆಫ್ ಹೋಲಿ ಸ್ಪಿರಿಟ್, ನಿಮಗೆ ಯಾವ್ದು ಹಿಡಿಬೇಕು ಯಾವ್ದು ಹಿಡಿಬಾರ್ದು ಅಂತ ಗೊತ್ತಾಗುತ್ತೆ. ನಾನು ಇಷ್ಟು ಅಡಿಕ್ಟ್ ಆದವನು, ಲಸ್ಟಿಗೆ ಅಡಿಕ್ಟ್ ಆದವನು, ಪಾರ್ನೋಗ್ರಫಿಗೆ ಅಡಿಕ್ಟ್ ಆದವನು, ಡ್ರಿಂಕ್ಸಿಗೆ ಅಡಿಕ್ಟ್ ಆದವನು, ಹುಡುಗಿಗೆ ಅಡಿಕ್ಟ್ ಆದವನು, ಲಿವ್ ಇನ್ ರಿಲೇಷನ್ಶಿಪ್ಪಿಗೆ ಅಡಿಕ್ಟ್ ಆದವನು. ಆಲ್ ಆಫ್ ಅ ಸಡನ್ ನಾವು ಐ ಡೋಂಟ್ ವಾಂಟ್ ಎನಿಥಿಂಗ್. ಐ ಡೋಂಟ್ ವಾಂಟ್ ಕ್ಲೋಸ್. ನನಗೆ ಫ್ಯಾಷನ್ ಹುಚ್ಚಿತ್ತು, ಫೋಟೋಗ್ರಫಿ ಹುಚ್ಚಿತ್ತು, ಸೆಲೆಬ್ರಿಟಿ ಆಗಬೇಕು ಅನ್ನೋ ಹುಚ್ಚಿತ್ತು, ನನಗೆ ಮೂವೀಸ್ ಮಾಡಬೇಕಿತ್ತು, ನನಗೆ ಐಡಿಯಾಸ್ ಎಲ್ಲ ಬರ್ತದೆ. ನಾವು ಐ ಡೋಂಟ್ ವಾಂಟ್ ಎನಿಥಿಂಗ್. ಐ ಆಮ್ ಓಕೆ. ನನಗೆ ನನಗೆ OCD ಇಶ್ಯೂ ಇತ್ತು, ಒಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್ ಅಂತ ಹೇಳ್ತಾರೆ. ಎಲ್ಲ ಕ್ಲೀನಾಗಿರಬೇಕು, ಪರ್ಫೆಕ್ಟ್ ಆಗಿರಬೇಕು. ಒಂದು ಸ್ವಲ್ಪ ಇದ್ರೂ ನನಗೆ ಒಂಥರ ಇರಿಟೇಟ್ ಆಗೋದು. ಈ ಬೆಕ್ಕಿಗೆ ಹ್ಯಾಬಿಟ್ ಇದೆ, ಆ ಥರ ನನಗೂ ಇರ್ತಾ ಇತ್ತು. ಪರ್ಫೆಕ್ಟ್ ಇರಬೇಕು. ನನಗೆ ಯಾರು ಮನೆಗೆ ಹೋದರೆ ನಿದ್ದೆ ಮಾಡಲ್ಲ ನಾನು. ನನಗೆ ಅದು ಪರ್ಫೆಕ್ಟ್ ಇರಬೇಕು, ಕ್ಲೀನಾಗಿರ್ಬೇಕು, ಹೈಜೀನ್, ಎಕ್ಸ್ಟ್ರೀಮ್ ಹೈಜೀನ್ ಇತ್ತು. ಬಟ್ ಟುಡೇ ಐ ಕ್ಯಾನ್ ಸ್ಲೀಪ್ ಔಟ್ಸೈಡ್ ದೇರ್ ಆಲ್ಸೋ. Why? It is not because of me, because of His power. That supernatural power has changed me. ನಾವೇನು ತಿಳ್ಕೊತೀನಿ, ನಾನು ರೌಡಿಸಮ್ ಮಾಡ್ತೀನಿ, ನನ್ನ ಕೈಲಿ ಚೇಂಜ್ ಆಗೋಲ್ಲ, ನೀನೇನು ಮಾಡ್ತೀಯಾ? ಯು ಗಿವ್ ಅಪ್. ನೀನು ಬಿಟ್ಕೊಡು. ನೀನು ಬಿಟ್ಕೊಟ್ಟಾಗನೇ ಅಲ್ಲಿ ಏನಂತಾರೆ, ಈ ಕಬ್ಬು ಹಿಂಡ್ತಾರಲ್ಲ, ಕಬ್ಬು ಹಿಂಡ್ದಂಗೆ ನೋವಾಗುತ್ತೆ, ಭಾರಿ ಕಷ್ಟ ಆಗುತ್ತೆ. ಬಟ್ ಕಬ್ಬು ಹಿಂಡು ರಸ ಕೊಡುವಾಗ ಯು ಎಂಜಾಯ್ ದ್ಯಾಟ್. ನೀವು ಕಬ್ಬಿನ ನೋಡಿ, ಅಯ್ಯೋ ಕಬ್ಬು ಹಿಂಡ್ತಾ ಇದ್ದಾರಲ್ವ, ಎಷ್ಟು ಕಷ್ಟ ಆಗ್ತಿರ್ಬೋ ಅಂತ ಯೋಚನೆ ಮಾಡ್ತಿರೋ, ಅಥವಾ ಕಬ್ಬಿನ ರಸಗೋಸ್ಕರ ವೆಯ್ಟ್ ಮಾಡ್ತೀರಾ. ಅಣ್ಣ ಕೊಟ್ಬಿಡಿ ಅಣ್ಣ, ಒಂದ್ಸಲಿ ಕೊಟ್ಬಿಡಿ ಅಣ್ಣ, ಸ್ವಲ್ಪ ಐಸ್ ಹಾಕಿ ಕೊಟ್ಬಿಡಿ ಅಣ್ಣ. ನಿಮಗೆ ಕಬ್ಬಿನ ರಸದ ಹಿಂಡಿ ಐಸ್ ಹಾಕೇ ಕೊಡ್ತಾರೆ, ಜಿಂಜರ್ ಹಾಕಿನೇ ಕೊಡ್ತಾರೆ, ಎಕ್ಸ್ಟ್ರಾ ಹಾಕಿನೇ ಕೊಡ್ತಾರೆ. ಕುಡಿಯೋನಿಗೆ ಅದು ಮಜಾ ಕೊಡುತ್ತೆ. ಹಂಗಿರಬೇಕು, ಬಿಟ್ಟು ಕೊಡಬೇಕು. ನನಗೆ ಕಷ್ಟ ಆಗ್ತಿದೆ, ನಾನು ಹಿಂಡಬೇಡ ಅಂತ ಹೇಳಿದರೆ ಅವ್ರು ಕಬ್ಬನ್ನು ತೆಗೆದು ಎಸಿತಾರೆ, ಇರುವೆ ಬಂದು ತಿನ್ನುತ್ತೆ ಅಷ್ಟೇ. ವೇಸ್ಟ್ ಅದು. ಕಬ್ಬು ಇರುತ್ತೆ ಬಟ್ ಇರುವೆ ತಿನ್ನುತ್ತೆ, ವೇಸ್ಟ್. ಹಂಗಾಗಬಾರ್ದು. ಇಫ್ ಯು ಹ್ಯಾವ್ ಕಮ್ ಟುಡೇ ಹಿಯರ್, ಇಲ್ಲಿ ಬಂದಿರೋದೆ ಇವತ್ತು ಬಂದಿದ್ದೀರಾ ಅಂದರೆ, ಆ್ಯಂಡ್ ಅಟ್ ದಿಸ್ ಮೂಮೆಂಟ್ ನಾಳೆ ಬರೋರು ಇವತ್ತು ಬಂದು ಇಲ್ಲಿ ಕೂತಿದ್ದೀರ ಅಂದರೆ, ದೆನ್ ಗಾಡ್ ಈಸ್ ವೇಟಿಂಗ್ ಫಾರ್ ಯುವರ್ ರಿಪೆಂಟೆನ್ಸ್. ಎಕ್ಸೈಟ್ಮೆಂಟ್ ಸ್ಟಾರ್ಟ್ ಆಗಿದೆ, ಇಲ್ಲಿ ಸ್ಟಾರ್ಟ್ ಆಗಿದೆ. ಹೋಲಿ ಸ್ಪಿರಿಟ್, ಜೀಸಸ್ ಎಲ್ಲ ರೆಡಿಯಾಗಿ ವೆಯ್ಟ್ ಮಾಡ್ತಾಯಿದ್ದಾರೆ. ಕ್ರಿಕೆಟ್ ನೋಡ್ತಾ ಇದ್ದಾರೆ ಅವರು, ಆಲ್ ಪ್ಲೇಯರ್ಸ್ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ. ಬಿಟ್ಟು ಕೊಟ್ಟು 6 ಹೊಡೆದ್ರೆ ಅಷ್ಟೇ, ಎಕ್ಸೈಟ್ಮೆಂಟ್ ನೆಕ್ಸ್ಟ್ ಲೆವೆಲ್. ಸೆಲೆಬ್ರೇಟ್ ಮಾಡ್ತಾರೆ, ಎಕ್ಸ್ಟ್ರೀಮ್ ಸೆಲೆಬ್ರೇಷನ್ ಮಾಡ್ತಾರೆ. ಸೊ ಹಾಗೆ ಆಮೇಲೆ ನಾನು ಅಲ್ಲಿ ರಿಪೆಂಟ್ ಆಗಿ ಸಂಡೇ ಬಂತು, ನೆಕ್ಸ್ಟ್ ಡೇ ದ ಫೈನಲ್ ಡೇ ಆಫ್ ರಿಟ್ರೀಟಿಗೆ ನಾನು ಹೇಳಿಬಿಟ್ಟೆ, ನನಗೆ ನಿಮ್ಮ ಜೊತೆ ಬರ್ತೀನಿ. ನನಗೆ ಅವಾಗ ಯಾರೂ ಪರಿಚಯ ಇರಲಿಲ್ಲ. ನಾನು ಹೋಗ್ಬಿಟ್ಟು ಹೇಳಿದೆ, ನಾನು ನಿಮ್ಮ ಜೊತೆ ಬರ್ತೀನಿ, ನಾನು ಕೆಲಸ ಬಿಡೋಕ್ಕೂ ರೆಡಿ ಇದ್ದೀನಿ, ನನಗೇನು ಮುಂದೆ ಏನು ಮಾಡಬೇಕಂತ ತಲೆಗೆ ಹೋಗ್ತಾ ಇಲ್ಲ. ಅಷ್ಟೊಂದು ಆಲೋಚನೆ ಇರ್ತಾಯಿತ್ತು, ಅಷ್ಟೊಂದು ಟೆನ್ಷನ್ ಇರ್ತಾಯಿತ್ತು, ಅಷ್ಟೊಂದು ಪ್ಲ್ಯಾನ್ಸ್ ಇರ್ತಾಯಿತ್ತು. ಆಲ್ ಆಫ್ ಅ ಸಡನ್ ನನಗೇನು ಮಾಡೋದು ಗೊತ್ತಾಗ್ತಿಲ್ಲ. ಯಾಕಂದ್ರೆ ಮೈಂಡ್ ಫ್ರೀ ಆಗಿದೆ ಅಲ್ವಾ. ನೆಕ್ಸ್ಟ್ ಏನು ಪ್ಲ್ಯಾನ್ಸ್ ಗೊತ್ತಿಲ್ಲ. ಅಷ್ಟೊತ್ತಿಗೆ ನಾನು ಹೋಗ್ಬಿಟ್ಟು ನನಗೆ 2ನೇ ಸಲ ನಾನು ಕೌನ್ಸ್ಲಿಂಗ್ ಕೂಡ ಮಾಡಿದೆ. 2ನೇ ಸಲ ಕೌನ್ಸ್ಲಿಂಗ್ ದಿವ್ಯಾ ಸಿಸ್ಟರ್ ಅವ್ರ ಜೊತೆ ಮಾಡುವಾಗ ಅವ್ರು ಹೇಳಿದ್ರು, ಅವ್ರು ಬೈಬಲ್ ಬಗ್ಗೆ ನನಗೆ ಹೇಳಿದರು. ನನಗೆ ಗೊತ್ತಿದ್ದು ಬೈಬಲ್, ನಾನು ಓದಿದ್ದೆ ಸೆಮಿನರ್ ಇದ್ದಾಗ. ಬೈಬಲ್ ನನಗೆ ಹಿಸ್ಟ್ರಿ ಎಲ್ಲ ಗೊತ್ತು, ಏನೋ ಸೈನ್ಸ್ ಅಂತ ನಾನು ಓದ್ತಾ ಇದ್ದೆ. ಬಟ್ ಅವತ್ತು ಅವ್ರು ಹೇಳಿದ್ದು, ಬೈಬಲ್ ಈಸ್ ಅ ರಿಟರ್ನ್ ಲವ್ ಲೆಟರ್ ಬೈ ಗಾಡ್ ಟು ಯು. ಇಟ್ಸ್ ಅ ರಿಟರ್ನ್ ಲವ್ ಲೆಟರ್. ನಾನು ನನ್ನ ಗರ್ಲ್ ಫ್ರೆಂಡ್ ನನಗೆಲ್ಲರೂ ಮೆಸೇಜ್ ಕಳಿಸಿದ್ರೆ ತೆಗೆದುಬಿಟ್ಟು ನೋಡಿ ಓದಿ ರಿಪ್ಲೈ ಮಾಡಿದ ನಾನು ಬಿಡ್ತಾ ಇರಲಿಲ್ಲ. ಬಟ್ ದಿಸ್ ಒನ್, the Bible, it's a written letter of God. It took so much of time. ಬೈಬಲ್ ಬಗ್ಗೆ ನೀವು ಬೈಬಲ್ ಹೇಗೆ ಅದನ್ನು ಬೈಬಲ್ ಅಂದರೆ ಔಟ್ಪುಟ್ ಆಗಿ ಅದು ಬರೋದು ಹೇಗಂತ ನೀವು ಒಂದ್ಸಲಿ ನೋಡಿದರೆ, ದೇವರೊಂದು ಬೈಬಲ್ ಅನ್ನೋದು ಒಂದು ಸೃಷ್ಟಿಸಿ ಆ ಪವಿತ್ರಾತ್ಮನ ಮುಖಾಂತರ ಕ್ರಿಯೇಟ್ ಮಾಡಿ ಒಂದು ಬೈಬಲ್ ಒಂದು ಕೈ ಕೊಟ್ಟಿದ್ದಾರೆ ಅಂದರೆ, ಅದ್ರ ಹಿಂದೆ ಎಷ್ಟು ಕಷ್ಟಪಟ್ಟು ಎಷ್ಟು ಜನ ತಲೆ ಕೊಟ್ಟಿದ್ದಾರೆ ಅಂತ ನೀವು ಒಂದ್ಸಲಿ ನೋಡಿದರೆ ಅಳು ಬರುತ್ತೆ. ಅಷ್ಟು ಕಷ್ಟಪಟ್ಟು ಈ ಲವ್ ಲೆಟರ್ ನಿಮ್ಮ ಕೈಗೆ ಏನಾರು ಸಿಗಲಿ, ಹೆಂಗಾರು ನಿಮ್ಮ ಕೈಗೆ ರೀಚ್ ಆಗಲಿ ಅಂತ ಅವ್ರು ಮಾಡಿ ನಿಮ್ಮ ಕೈಲಿ ಕೊಟ್ಟಿದ್ದಾರೆ. ಬಟ್ ನಾವು ಓಪನ್ ಮಾಡಿಬಿಟ್ಟು ಹಿಂಗೆ ಇಟ್ಬಿಟ್ಟು, ಓಕೆ ಇವತ್ತು ಕೀರ್ತನೆ ಓದಿದ್ವಿ, ಆಯಿತು ಮುಗಿದು, ನಾನು ಅದೇ ಮಾಡ್ತಾಯಿದ್ದೆ. ಬಟ್ ಇವಾಗ ಆ ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ಸೊ ಇವಾಗ ಈಗ ಲೈಫ್ ಚೇಂಜ್ ಆದಮೇಲೆ
ಟ್ರೂ ಅಡ್ವೆಂಚರ್ ಬಿಗಿನ್ಸ್ ನಾವು. ಕೆಲವರಿಗೆ ನಮಗೆ ಯೂತ್ ಅವರಿಗೆ ಒಂದು ಇರುತ್ತೆ, ನನ್ನ ಲೈಫಲ್ಲಿ ಅಡ್ವೆಂಚರ್ ಇಲ್ಲ, ಹೋಲಿ ಸ್ಪಿರಿಟ್ ಬಿಟ್ಕೊಡಿ, ಅವ್ರು ಅಡ್ವೆಂಚರಲ್ಲೇ ತೊಗೊಂಡೋಗ್ತಾರೆ. ನಮ್ಮ ಲೈಫ್ ಅಡ್ವೆಂಚರಲ್ಲೇ ಹೋಗ್ತಿರೋದು, ಅಪ್ಸ್ ಆ್ಯಂಡ್ ಡೌನ್, ಅಪ್ಸ್ ಆ್ಯಂಡ್ ಡೌನ್, ಅಪ್ಸ್ ಆ್ಯಂಡ್ ಡೌನ್. ಕಷ್ಟ ಇದೆ. ಇವಾಗ ಟೆಂಪ್ಟೇಷನ್ ಜಾಸ್ತಿ ಬರ್ತಾ ಇರೋದು, ಇವಾಗ ಟ್ರೂ ವಾರಲ್ಲಿ ಇರೋದು. ಹೆದರಿಕೆ ಆಗಲ್ಲ, ಯಾಕೆ? ಹೋಲಿ ಸ್ಪಿರಿಟ್ ಇದ್ದಾರೆ. ಟೆಂಪ್ಟೇಷನ್ ಕಣ್ಮುಂದೆನೇ ಬರುತ್ತೆ. ಕಣ್ಮುಂದೆ ಒಂದು ಮೇ ಬಿ ನನಗೆ ಏನೋ ತಿನ್ಬೇಕಂತ ಆಸೆ ಆಗ್ತಾಯಿದೆ, ಅಥವಾ ಯಾರನ್ನ ನೋಡಬೇಕಂತ ಆಸೆ ಆಗ್ತಾಯಿದೆ, ಮೊಬೈಲ್ ನೋಡಬೇಕಂತ ಆಸೆ ಆಗ್ತಾಯಿದೆ, ಕಣ್ಣು ಮುಂದೆನೇ ಬರುತ್ತೆ. ಬಟ್ ದ್ಯಾಟ್ ಟೈಮ್ ಗಾಡ್ ವಿಲ್ ಗಿವ್ ಸೋ ಮಚ್ ಆಫ್ ಪವರ್, ಅಷ್ಟು ಶಕ್ತಿ ಕೊಡ್ತಾರೆ. ಯು ಕ್ಯಾನ್ ಪುಟ್ ಯರ್ ಹೆಡ್ ಡೌನ್ ಆ್ಯಂಡ್ ವಾಕ್. ಹೆದರಿಕೆನೇ ಆಗಲ್ಲ. ನೀವು ಕೆಲವೊಂದು ಸಲ ಸಣ್ಣ ವಿಷಯದಲ್ಲಿ ಬೀಳೋ ಚಾನ್ಸಸ್ ಇದೆ, ಮನುಷ್ಯನ ಸ್ವಭಾವ ಮುಖಾಂತರ ಬೀಳೋ ಚಾನ್ಸಸ್ ಇದೆ. ಬಟ್ ಬಿದ್ದರೆ ಇಮಿಡಿಯೇಟಾಗಿ ಎಬ್ಬಿಸ್ತಾರೆ. ದಾವಿದ ಅಷ್ಟು ವರ್ಷ ದೇವ್ರ ಜೊತೆ ಇದ್ಬಿಟ್ಟು ಅವ್ನು ಬಿದ್ದಾಗ ಏನು ಮಾಡಿದ್ರು? ದೇವ್ರು ಇಮಿಡಿಯೇಟ್ ಕಳಿಸಿದ್ರು ಪ್ರವಾದಿಗೆ, ಅವ್ನಿಗೆ ಹೋಗಿ ಹೇಳು ಅಂತ. ಹಂಗೆ ಮಾಡ್ತಾರೆ. ಬಟ್ ಹಂಗಂತ ನಾವು ಬೇಕಂತ ತಪ್ಪು ಮಾಡೋದು, ಅದು ನೆಕ್ಸ್ಟ್ ಲೆವೆಲ್ ತಪ್ಪು. ಹಂಗಿರಬಾರ್ದು. ಸೊ ಹೃದಯ ಗಟ್ಟಿಯಾಗಿರೋ ಹೃದಯನ ಬಿಟ್ಕೊಟ್ಟಾಗ ಪವಿತ್ರಾತ್ಮ ಹೊಡಿತಾರೆ, ಹೊಡೆದು ಪುಡಿ ಮಾಡಿ ಎಲ್ಲ ತೆಗೆದ್ಬಿಟ್ಟು ಚೆನ್ನಾಗಿ ಪೇಂಟೆಲ್ಲ ಹೊಡೆದು ಕ್ಲೀನಾಗಿ ರೆಡ್ ಹಾರ್ಟ್ ಕ್ರಿಯೇಟ್ ಮಾಡಿ ಬಿಡ್ತಾರೆ, ಪ್ಯೂರ್ ಹಾರ್ಟ್. ಆಮೇಲೆ ದ ಬ್ಲಡ್ ಆಫ್ ಜೀಸಸ್ ವಿಲ್ ಕಮ್, ಶೀಲ್ಡ್ ಫುಲ್ ಒಂದು ಸರೌಂಡಿಂಗ್ ಬ್ಲಡ್ ಆಫ್ ಜೀಸಸ್ ವಿಲ್ ಬರುತ್ತೆ. ಆಮೇಲೆ ಏಂಜಲ್ಸ್, ಗಾರ್ಡಿಯನ್ಸ್, ಸೋಲ್ಜರ್ಸ್ ಬರ್ತಾರೆ. ನೀವು ನಡ್ಕೊಂಡು ಹೋಗುವಾಗ ಇಮ್ಯಾಜಿನ್ ಮಾಡಿ, ಯು ಆರ್ ವಾಕಿಂಗ್, ದ ಬ್ಲಡ್ ಆಫ್ ಜೀಸಸ್, ಏಂಜಲ್ಸ್ ನಡ್ಕೊಂಡು ಹೋಗ್ತಾ ಇದ್ದೀರಾ. ಯು ಮೈಟ್ ಫೀಲ್ ದಟ್ ಯು ಆರ್ ಅಲೋನ್, ಬಟ್ ವೆನ್ ಯು ಟ್ರೂಲಿ ಬಾರ್ನ್ ಅಗೇನ್, ನೀವು ಕತ್ತಲಲ್ಲಿ ಒಬ್ಬರು ನಡ್ಕೊಂಡ್ರೆ ನಿಮಗೆ ಹೆದರಿಕೆ ಆಗಲ್ಲ. ನನಗೆ ಕತ್ತಲಲ್ಲಿ ಹೋಗೋದು ಭಯ ಇತ್ತು, ಬಟ್ ಇವತ್ತು ನಾನು ಹೋಗ್ತೀನಿ ಕತ್ತಲಲ್ಲಿ ಒಬ್ಬನೇ. ಅದು ಧೈರ್ಯ ಇದೆ. ಸೊ ಅದಕ್ಕೆ ಈ ಒಂದು ಚಾನ್ಸ್ ದೇವ್ರು ಕೊಟ್ಟಿದ್ದಾರೆ. ಇವಾಗ ಕಷ್ಟ ಇದೆ, ತುಂಬ ಕಷ್ಟ ಆಗ್ತಾ ಇದೆ. ಕೆಲವೊಂದು ಸಲ ತುಂಬ ಅಡ್ಜಸ್ಟ್ಮೆಂಟ್ಸ್ ಮಾಡಬೇಕಾಗುತ್ತೆ. ಕೆಲವೊಂದು ಸಲ ನನಗೆ ಇಷ್ಟ ಇಲ್ಲ ಮಾಡೋಕ್ಕೆ, ನನ್ನ ಸ್ವಾಭಾವಿಕವಾಗಿ ನನಗೆ ಮಾಡೋಕ್ಕೆ ಇಷ್ಟ ಇಲ್ಲ. ಸಣ್ಣದ ವಿಷಯ ತೊಗೊಂಡ್ರೆ ಪಾತ್ರೆ ತೊಳೆಯೋದೇ ತೊಗೊಳ್ಳಿ, ಇಷ್ಟ ಇರಲ್ಲ, ಬಟ್ ಒಳಗಡೆಯಿಂದ ಒಂದು ಫೋರ್ಸ್ ಬರುತ್ತೆ, ಮಾಡು. ಸಣ್ಣ ವಿಷಯದಲ್ಲಿ ಪ್ರಾಮಾಣಿಕನಾಗು. ಅವಾಗೇನಾಗುತ್ತೆ? ನನ್ನ ಸೆಲ್ಫಿಶ್ನೆಸ್ ಸಾಯುತ್ತೆ. ನನಗಿಲ್ಲಿ ಇವತ್ತು ಮಲ್ಗಕ್ಕೆ ಬೇಡ, ನನಗೆ ಕಂಫರ್ಟ್ ಇಲ್ಲ, ಮಲ್ಗಿ ಏಳು. ನೆಕ್ಸ್ಟ್ ಡೇ ಆ ಸೆಲ್ಫಿಶ್ನೆಸ್, ಆ ಏನು ಕಂಫರ್ಟ್ ಝೋನ್ ಇದೆ ಅಲ್ಲಿಂದ ಹೋಗಿರುತ್ತೆ. ದಿಸ್ ಇಸ್ ಹೌ ಯು ಕಿಲ್ ಯುವರ್ ಸೆಲ್ಫ್. ಕಿಲ್ಲಿಂಗ್ ಯುವರ್ ಸೆಲ್ಫ್ ಚಾಕ್ ತೊಗೊಂಡು ಕುಯ್ಯೋದಲ್ಲ, ಬಟ್ ಕಿಲ್ಲಿಂಗ್ ಯುವರ್ ಸೆಲ್ಫ್. ನೀನು ಸೆಲ್ಫಿಶ್ನೆಸ್, ನನ್ನ ಸ್ವಭಾವ ಏನಿದೆ ಅದನ್ನು ಬಿಟ್ಟು ನನಗೇನು ಮಾಡಬೇಡ ಅಂತ ಅನಿಸ್ತಿದೆ ಅದು ನಾನು ಫೋರ್ಸ್ಫುಲಿ ಮಾಡ್ತೀನಿ. ನಾಟ್ ಟೆಂಪ್ಟೇಷನ್ ಬಟ್ ದ ಗುಡ್ ಥಿಂಗ್ಸ್ ಇನ್ ದ ಸೈಟ್ ಆಫ್ ಗಾಡ್. ಅದು ನಾನು ಫೋರ್ಸ್ಫುಲಿ ಮಾಡಿದಾಗ ಯುವರ್ ಸೆಲ್ಫ್ ಇಸ್ ಡೆಡ್. ಈ ಗ್ಲಾಸಲ್ಲಿ ನೀರು ತುಂಬಿಸ್ಬೇಕು, ನೀರು ತುಂಬ್ತಾ ಇರುತ್ತೆ. ಗ್ಲಾಸ್ ಉಲ್ಟಾ ಇಟ್ಟರೆ ತುಂಬಲ್ಲ, ನೀರು ಚೆಲ್ತಾ ಇರುತ್ತೆ. ನಾವು ಗ್ಲಾಸ್ನ ಸ್ಟ್ರೈಟ್ ಮಾಡಬೇಕು. ಅವ್ರು ಮಾಡ್ತಾರೆ. ಆ ಗ್ಲಾಸ್ ಆ ಗ್ಲಾಸಿಗೆ ಉಲ್ಟಾಗಕ್ಕಾಗಲ್ಲ, ಯಾರು ಕೈ ಹಾಕ್ಬಿಟ್ಟು ಉಲ್ಟಾ ಮಾಡಬೇಕು, ಅದು ಹೋಲಿ ಸ್ಪಿರಿಟ್ ಮಾಡ್ತಾರೆ. ಸೊ ಉಲ್ಟಾಗಿರೋ ಗ್ಲಾಸ್ನ ಸ್ಟ್ರೈಟ್ ಮಾಡೋಕ್ಕೆ ಹೋಲಿ ಸ್ಪಿರಿಟ್ಗೆ ಬಿಟ್ಕೊಡ್ಬೇಕು. ಆವಾಗ ಅದರಲ್ಲಿ ಶುದ್ಧವಾದ ನೀರನ್ನು, ಜೀವಜಲನ ತುಂಬ್ತಾರೆ. ಯಾವಾಗ? ಓನ್ಲಿ ವೆನ್ ಯು ರಿಪೆಂಟ್, ಬಿಟ್ಟು ಕೊಟ್ಟಾಗ. ಸೊ ಹೀಗೆ ನನ್ನ ಲೈಫ್ ಹೋಗ್ತಾ ಇದೆ. ಇವಾಗ ಅವ್ರು ಎಲ್ಲಿ ಪ್ರೇಯರ್ ಇರುತ್ತೆ ನಾನು ಹೋಗ್ತೀನಿ. ಮೊದಲು ನನಗೆ ಸ್ಟ್ಯಾಂಡರ್ಡ್ ಇತ್ತು, ತುಂಬ ಸ್ಟ್ಯಾಂಡರ್ಡ್ ಇತ್ತು. ದುಡ್ಡಿಲ್ಲ ಅಂದರೂ ನಾನು ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡ್ತಾಯಿದ್ದೆ. ಇವತ್ತು ನಾನು ಡ್ರೈವರ ಕೆಲಸ ಮಾಡ್ತೀನಿ. ನನಗೆ ಮಲ್ಟಿನ್ಯಾಷನಲ್ ಕಂಪನಿಲಿ ಕೆಲಸ ಇತ್ತು, ಒಳ್ಳೆ ಸಂಬಳ ಇತ್ತು. ಇನ್ನೇನು ಕೆಲವು ತಿಂಗಳು ಕೆಲಸ ಮಾಡಿದರೆ ನನಗೆ ಪ್ರಮೋಷನ್ ಸಿಗೋಷ್ಟು ಚಾನ್ಸಸ್ ಇತ್ತು. ಬಟ್ ನಾನು ಡ್ರೈವರ ಕೆಲಸ ಮಾಡ್ತೀನಿ, ಝೊಮ್ಯಾಟೋಲ್ಲಿ ಕೆಲಸ ಮಾಡ್ತೀನಿ, ಅದು ಫುಡ್ ಡೆಲಿವರಿ ಕೊರಿಯರಲ್ಲಿ ಕೆಲಸ ಮಾಡ್ತೀನಿ. ನನಗೆ ಯಾವುದೇ ನಾಚಿಕೆ ಆಗೋದಿಲ್ಲ. ಫ್ಯಾಮಿಲಿಯಲ್ಲಿ ಹೇಳಿದಾಗ ಅವ್ರಿಗೆ ಸ್ವಲ್ಪ ಬೇಜಾರಾಯಿತು. ನಾನು ಹೇಳ್ದೆ, ನಾನು ಡ್ರೈವರ್ ಡಿಗ್ರಿ ಓದಿದ್ಯಾ, MNC ಮಲ್ಟಿನ್ಯಾಷನಲ್ ಕಂಪನಿಯಲ್ಲಿ ಕೆಲಸ ಮಾಡಿದ್ಯಾ, ಆ್ಯಂಡ್ ಇವಾಗ ನೀನು ಡ್ರೈವರ್, ಫ್ಯಾಮಿಲಿ ಸ್ಟ್ಯಾಂಡರ್ಡ್ ಈಸ್ ಗಾನ್. ಬಟ್ ನನಗೆ ಅದು ಏನು ಅನಿಸಲ್ಲ. ಯಾಕೆ ಅನಿಸಲ್ಲ? ಹೋಲಿ ಸ್ಪಿರಿಟ್ ಇಸ್ ಹೆಲ್ಪಿಂಗ್ ಮೀ ಅಷ್ಟೇ. ಆ ಸ್ಟ್ಯಾಂಡರ್ಡ್ ಬಿಟ್ಕೊಡೋಕ್ಕಾಗುತ್ತೆ. ಎಕ್ಸ್ಟ್ರೀಮ್ ಲೆವೆಲಲ್ಲಿ ನಾನು ಇದ್ದವನು. ಕಂಪೇರ್ ಮಾಡಿದ್ರೆ ಎಕ್ಸ್ಟ್ರೀಮ್ ಲೆವೆಲಲ್ಲೇ ಇದ್ದೆ ನಾನು ಮೊದಲು ನೋಡಿದ್ರೆ ಎಲ್ಲೋ ಇದ್ದೆ. ನನ್ನ ತಂಗಿರಿದ್ದಾಳೆ, ಒಬ್ಳು ಅಲ್ಲಿದ್ದಾಳೆ, ಒಬ್ಳು ಇಲ್ಲಿ ಕೂತಿದ್ದಾಳೆ. ದೇ ನೋ ಮೀ. ಇವತ್ತು ಅವ್ರು ಬಂದಿದ್ದಾರೆ. ದೇ ನೋ ಮೀ ವೆರಿ ವೆಲ್. ನಾನು ಅವ್ರಿಗೆ ಹತ್ತು ಕಾಲ್ ಮಾಡಿ ನಾನು ಅವರಿಗೆ ಹೇಳ್ತಾ ಇದ್ದೆ, ನನಗೆ ಈ ಥರ ಆಯಿತು, ನನಗೆ ಸಾಯ್ಬೇಕಂತ. ಆ ರೀತಿ ಇದ್ದೆ. ಸೊ ಇಲ್ಲಿರುವ ಪ್ರತಿಯೊಬ್ಬರಿಗೂ ಸೇಮ್ ಚಾನ್ಸ್. ಆ ದುಂದುಗಾರನ ಮಗನ ಥರ ವಾಪಸ್ ಬಂದು ರಿಪೆಂಟಾಗಿ ಮನೇಲಿ ಸುಮ್ಮನೆ ಊಟ ಮಾಡ್ಕೊಂಡು ಅಪ್ಪನ ಜೊತೆ ಇರ್ರಿ. ಅದು ಬಿಟ್ಟು ಮನೆಗೆ ಬಂದು ಅಪ್ಪ ನನಗೆ ಸ್ವಲ್ಪ ದುಡ್ಡು ಬೇಕಂತ ವಾಪಸ್ ಇವತ್ತು ನೀವು ಇಲ್ಲಿ ಬಂದು ರಿಟೈರ್ಡಿಂದ ವಾಪಸ್ ಹೋದರೆ ಇಟ್ ಈಸ್ ಬ್ಯಾಡ್ ಫಾರ್ ಯು. ದೇವರಿಗೆ ಅದರಿಂದ ಏನೂ ನಷ್ಟ ಇಲ್ಲ, ಏನೂ ಲಾಭ ಇಲ್ಲ. ಇಟ್ ಈಸ್ ಬ್ಯಾಡ್ ಫಾರ್ ಯು. ದುಡ್ಡು ಸಿಗುತ್ತೆ, ನೀವು ತೊಗೊಂಡು ಹೋಗ್ತೀರಾ, ಅಲ್ಲಿ ಇನ್ನೊಂದಿನ ಸ್ವಲ್ಪ ಖರ್ಚಾಗುತ್ತೆ, ವಾಪಸ್ ಮತ್ತೆ ಬರ್ತೀರಾ. ಯಾವಾಗ? ಅಪ್ಪನ ದುಡ್ಡು ಖಾಲಿ ಆಗೋದ. ಬಟ್ ಈ ಅಪ್ಪನ ಹತ್ರ ಖಾಲಿ ಆಗೋದೇನಿಲ್ಲ. ಇಟ್ಸ್ ಎವರ್ ಲಾಸ್ಟಿಂಗ್ ಆ್ಯಂಡ್ ಇನ್ಫಿನೈಟ್.
ಆಗಂತೂ ಬಂದಾಗೆಲ್ಲ ಕೊಡ್ತಾನೆ ಇರಲ್ಲ ಅವರು. ಸೊ ಸಿಕ್ಕಿದ ಚಾನ್ಸ್ನ ತೊಗೊಂಡು ರಿಪೆಂಟ್ ಆಗಿ ಬಿಟ್ಕೊಡಿ. ಯು ವಿಲ್ ಬಿಕಮ್ ಅ ಲಿವಿಂಗ್ ಪ್ರಾಫಿಟ್, ಯು ವಿಲ್ ಬಿಕಮ್ ಅ ಲಿವಿಂಗ್ ಸೈಂಟ್, ಯು ವಿಲ್ ಬಿಕಮ್ ಅ ಲಿವಿಂಗ್ ಟೆಸ್ಟಿಮೋನಿ. ದೇವ್ರು ಕರ್ಕೊಂಡೋಗಿ ಎಲ್ಲೆಲ್ಲೂ ಕರ್ಕೊಂಡು ನಿಮಗೆ ಟೆಸ್ಟಿಮೋನಿ ಕೊಡಿಸ್ತಾರೆ ದೇವರು, ಹಂಗೆ ಮಾಡ್ತಾರೆ. ಸೊ ನನ್ನ ಲೈಫಲ್ಲಿ ಚೇಂಜ್ ಆಗಿದೆ ಅಂದರೆ ಇಲ್ಲಿ ಬಂದಿರುವ ಪ್ರತಿಯೊಬ್ಬರು ಲೈಫಲ್ಲೂ ಗಾಡ್ ಕ್ಯಾನ್ ಚೇಂಜ್ ಯು ಓನ್ಲಿ ವೆನ್ ಯು ಲೀವ್ ಯುವರ್ ಸೆಲ್ಫ್ ಟು ಗಾಡ್. ಜಸ್ಟ್ ಬಿಟ್ಕೊಡಿ ಫ್ರೀಲಿ. 3 days ಇದೆ. ಫಸ್ಟ್ ಡೇ ಬೋರ್ ಆಗ್ಬೋದು, ನಾಳೆ ಟ್ರೈ ಮಾಡಿ. ನಿದ್ದೆಯಿಂದ ಹೇಳೋಕ್ಕಾಗಲ್ಲ, ಸ್ಟಿಲ್ ಟ್ರೈ, ಗೆಟ್ ಅಪ್ ಆ್ಯಂಡ್ ಕಮ್. ಎಕ್ಸ್ಪೆಕ್ಟ್ ದ್ಯಾಟ್ ಯು ಆರ್ ಗೋಯಿಂಗ್ ಟು ಚೇಂಜ್. ಸೊ ಹಾಗೆ 3 days ಚೆನ್ನಾಗಿ ಯೂಸ್ ಮಾಡ್ಕೊಳ್ಳಿ. ಟ್ರೈ ಟು ರಿಪೆಂಟ್ ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್. ಥ್ಯಾಂಕ್ ಯು. ಪ್ರೈಸ್ ಗಾಡ್.